ಬೆಳಗಿನ ಜಾವಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಾಶಯಗಳು. ಇವತ್ತು ನನ್ನ ಸಂದೇಶಕ್ಕೆ ಶಿರೋನಾಮ ಅಥವಾ ಶೀರ್ಷಿಕೆ ಯುದ್ಧಗಳು ನಮ್ಮನ್ನು ಬಲಪಡಿಸುತ್ತದೆ. ಯುದ್ಧಗಳು ನಮ್ಮನ್ನು ಬಲಪಡಿಸುತ್ತದೆ. ಹಲ್ಲೆಲೂಯಾ. ಪ್ರಪಂಚದಲ್ಲಿ ನಾವು ನೋಡುವಾಗ ಯುದ್ಧವೆಲ್ಲಾದರೂ ಆಯಿತು ಅಂದರೆ ಅವರೆಲ್ಲ ಕಳ್ಕೊತಾರೆ, ಬಲಹೀನರಾಗ್ತಾರೆ. ಒಂದು ದೇಶದ ರಾಜನೀತಿ ಮತ್ತು ಆರ್ಥಿಕ ಪರಿಸ್ಥಿತಿ ಮತ್ತು ವಾಣಿಜ್ಯ ಎಲ್ಲವೂ ಇಳಿದೋಗ್ತದೆ. ಆದರೆ ಬೈಬಲಲ್ಲಿ ಮಾತ್ರ ನಾವು ನೋಡೋದೇನೆಂದರೆ ಯುದ್ಧವಾದಾಗ ಏನಾಗುತ್ತೆ ಅಂದರೆ ಯುದ್ಧದಲ್ಲಿ ನಮಗೆ ಬಲ ಸಿಗ್ತದೆ ಎಂಬುದಾಗಿ. ಯುದ್ಧದಲ್ಲಿ ನಮಗೆ ಬಲವನ್ನು ಕರ್ತನು ಕೊಡೋನಾಗಿದ್ದಾನೆ. ಯುದ್ಧಗಳು ನಮ್ಮನ್ನು ಬಲಪಡಿಸುತ್ತದೆ. ಪ್ರಿಯರೇ, ಇವತ್ತು ನಿಮ್ಮ ಜೀವಿತದಲ್ಲಿ ನೀವು ಯಾವ ಯುದ್ಧಗಳಲ್ಲಿ ಹಾದೋಗ್ತಿದ್ದೀರೋ ಗೊತ್ತಿಲ್ಲ. ಪರಿಸ್ಥಿತಿಗಳು ಸವಾಲುಗಳಾಗಿ ಯುದ್ಧಗಳಾಗಿ ನಿಮ್ಮ ಮುಂದೆ ತನ್ನ ಮುಖವನ್ನು ತೋರಿಸ್ಕೊಂಡು ಆಗೋದಿಲ್ಲ, ಅಷ್ಟೇ ನಿನ್ನ ಕೆಲಸ ಮುಗೀತು ಅಂದ್ಕೊಂಡಿರುವಾಗ ನನಗೆ ನೆನಪು ಬರ್ತಾ ಇರುವಂಥ ಒಂದೇ ಒಂದು ವಿಷಯವೇನೆಂದರೆ, ನಮ್ಮ ಕರ್ತನಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ನಂಬುತ್ತಿದ್ದರೆ ಮಾತ್ರ ಆಮೇನ್ ಎಂಬುದಾಗಿ ನೀವು ಹೇಳ್ಬೋದು. ನಮ್ಮ ಕರ್ತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಹಲ್ಲೆಲೂಯಾ. ನಮ್ಮ ಕರ್ತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಆತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಆಮೆನ್. ಇವತ್ತು ಯಾವ ಸಂಗತಿ ನಿಮಗೆ ಅಸಾಧ್ಯವೇ ಕಾಣ್ತಾ ಇದ್ದು ನನಗೆ ಗೊತ್ತಿಲ್ಲ. ಶಿಷ್ಯತ್ವದ ತರಬೇತಿಯನ್ನು ಮಾಡಲಿಕ್ಕಿದ್ದೇವೆ. ಕ್ರಿಸ್ತನು ಬಂದು ಏನು ಮಾಡಲಿಕ್ಕಿದ್ದಾನೆಂದರೆ ತನ್ನ ಜನರನ್ನು ಸಿದ್ಧಪಡಿಸ್ತಾ ಇದ್ದಾನೆ. ಪ್ರಾರಂಭಿಸುವಂಥ ವಿಷಯ ಕೊಡ್ತಾ ಇದ್ರು, ಏನೇನು ಆಗ್ತಿದೆ ಗೊತ್ತಿಲ್ಲ. ಅಂಥ ಸಮಯದಲ್ಲಿ ಅವರು ಸಂಶಯ ಪಡೋದು ಸಾಧಾರಣ. ಆದರೆ ಅಂಥ ಸಮಯದಲ್ಲಿ ಕೂಡ ನಾವು ಚೆನ್ನಾಗಿ ಆತನನ್ನು ಆರಾಧಿಸಬಹುದು. ಆರಾಧಿಸಿದಾಗ ನೋಡ್ರಿ, ಯೇಸು ಬಂದು ಅವರೊಂದಿಗೆ ಮಾತನಾಡಿದನು. ವಾಹ್! ನಿಜವಾದ ಆರಾಧನೆ ಏನೆಂದರೆ ನಾನು ಬರೀ ಏನೋ ಒಂದೆರಡು ಹಾಡಿ ಡ್ಯಾನ್ಸ್ ಮಾಡಿ ವಿಸಿಲ್ ಹೊಡೆದು ಹೋಗೋದಲ್ಲ. ಕ್ರಿಸ್ತನು ನನ್ನ ಸಂಗಡ ಮಾತನಾಡಿ ಆತನ ಬಾಯಿಂದ ಬಂದಿರುವ ಒಂದು ಮಾತು ನನ್ನ ಜೀವಿತವನ್ನು ಶಾಶ್ವತಕ್ಕೆ ಅದು ಬದಲಾಯಿಸುವಂಥದ್ದಾಗಿದೆ. ಅನೇಕರು ಬರ್ತಾರೆ, ಕೆಲವರು ಮಾತ್ರ ಆತನ ಸ್ವರವನ್ನು ಕೇಳ್ತಾರೆ. ನಾನು ಹೇಳ್ತೀನಿ, ಇವತ್ತು ನಿಮ್ಮ ಪರಿಸ್ಥಿತಿ ಏನೋ ನನಗೆ ಗೊತ್ತಿಲ್ಲ. ಇವತ್ತು ಯಾವ ಸವಾಲುಗಳನ್ನ ಎದುರ್ಕೊಂಡು ಬಂದಿರೋ ಅಸಾಧ್ಯ ಎಂಬುದಾಗಿ ಅದು ತನ್ನ ಮುಖ ನಿಮಗೆ ತೋರಿಸ್ತಾ ಇದ್ರೆ, ಯೇಸು ಒಂದು ಆ ಆವನ್ನು ಅಳಿಸಿಬಿಟ್ಟು ನಮ್ಮ ಸಂಗಡ ಹೇಳ್ತಾ ಇದ್ದೇನೆ, ಅದು ಸಾಧ್ಯ ಎಂಬುದಾಗಿ. ಹಲ್ಲೆಲೂಯಾ. ಗಮನ ಕೊಚ್ಚಿ ಕೇಳಿರಿ ಪ್ರಿಯರೇ, ಯೇಸು ಬಂದು ಅವರ ಹತ್ರ ಮಾತನಾಡಿ ಹೇಳಿದನೆಂದರೆ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಎಷ್ಟು ಅಧಿಕಾರವಿದೆಯೋ ಎಲ್ಲ ಅಧಿಕಾರವು ನನ್ನ ಕಡೆ ನೋಡ್ತೀರಾ, ಹಿಂದೆ ಯಾಕೆ ನೋಡ್ತೀರಿ? ಹಿಂದೆ ನೋಡಿದರೆ ಲೋತನ ಹೆಂಡತಿ ನೆನಪು ಮಾಡಿಕೊಳ್ಳ್ರಿ ಪ್ಲೀಸ್. ಏನಾಯ್ತು ಲೋತನ ಹೆಂಡತಿಗೆ? ಜಾಗ್ರತೆ. ಮತ್ತೆ ಭಾಳ ಸರಿ ಅಂದ್ಕೊಂತೀನಿ, ದೇವ್ರ ಹಂಗೆ ಯಾಕಪ್ಪ ಮಾಡಂಗಿಲ್ಲ ನಮ್ಮ ಆ ಸರ್ವೀಸ್ಗಳಲ್ಲಿ. ವಾಕ್ಯ ಹೇಳ್ತಾರೆ ಚಲೋ ಇರ್ತದಲ್ಲ, ಜಾಗ್ರತೆ. ಹಂಗಾಗಲ್ಲ, ಬಟ್ ಹುಷಾರಾಗಿರ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಮಸ್ತ ಅಧಿಕಾರವು ಆತನಿಗೆ ಕೊಡಲ್ಪಟ್ಟಿದೆ. ಅದಕ್ಕೆ ಹೇಳ್ತಾ ಇದ್ದೇನೆ, ನೀವು ಹೊರಟು ಹೋಗ್ರಿ, ಸರ್ವ ಸೃಷ್ಟಿಗೆ ನನ್ನ ಸುವಾರ್ತೆಯನ್ನು ಸಾರಿರಿ. ತಂದೆ, ಮಗ, ಪವಿತ್ರಾತ್ಮನಲ್ಲಿ ಅವ್ರಿಗೆ ದೀಕ್ಷಾಸನ ಕೊಡ್ರಿ. ಕ್ರಿಸ್ತನ್ ಏನು ಹೇಳ್ತಿದ್ದಾನೆಂದರೆ, 12 ಮಂದಿ ಅಂಜಿಕೊಂಡಿದ್ದಾರೆ, ಹೆದರ್ಕೊಂಡಿದ್ದಾರೆ. ನಾನಾಗಿದ್ದರೆ ಮಾತ್ರ ಖಂಡಿತ ಅವ್ರನ್ನ ಆರಿಸ್ಕೊಳ್ತಾ ಇರಲಿಲ್ಲ ನಾನು. ಯಾಕಂದರೆ ಕ್ರಿಸ್ತನು ಬಂದಿದ್ದು ಮುಖ್ಯ ಉದ್ದೇಶ ಜಗತ್ತನ್ನು ರಕ್ಷಿಸೋದಕ್ಕಾಗಿ, ಸೈತಾನ ಹತೋಟಿಯಿಂದ ಬಿಡಿಸೋದಕ್ಕಾಗಿ. ಕಷ್ಟಪಟ್ಟು ಆರಿಸಿಕೊಂಡು 3.5 ವರ್ಷ ಅವ್ರ ಜೊತೆಗಿದ್ದು ಅದ್ಭುತಗಳು ಮಾಡಿದ್ರು. ಯೇಸು ಕೊಟ್ಟ ಊಟವನ್ನು ತಿಂದರು. ಯೇಸು ಅವ್ರಿಗಾಗಿ ಸುಂಕ ಕೊಟ್ಟ. ಎಲ್ಲ ಆದ ಮೇಲೆ 12 ಮಂದಿ ಕಳ್ಳರು ಯೇಸುವನ್ನು ಬಿಟ್ಟು ಓಡೋಗ್ಬಿಟ್ರು. ಒಬ್ಬನೇ ಇದ್ದಾನೆ ಪ್ರಾರ್ಥನೆ ಮಾಡಲಿಕ್ಕೆ. ಪ್ರಾರ್ಥನೆ ಮಾಡ್ರಿ ಅಂದರೆ ಎಲ್ಲರೂ ನಿದ್ದೆ ಹೊಡಿತಾ ಇದ್ದಾರೆ. ಕೆಲವರು ಆರಾಧನೆಯಲ್ಲಿ ನಿದ್ದೆ ಮಾಡ್ತಾರೆ, ಅದು ಬೇರೆ ಮಾತು ಬಿಡ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ ಹೇಳಿದಾಗ ಪಕ್ಕದಲ್ಲಿದ್ದವ್ರು ನಿದ್ದೆ ಮಾಡ್ತಿದ್ರೆ ಹಿಂಗೆ ಅವ್ರಿಗೊಂದು ಏಟು ಕೊಡ್ರಿ. ಆಮೆನ್, ಹಲ್ಲೆಲೂಯಾ. ಅಂಥವರನ್ನು ಯೇಸು ಆರಿಸಿಕೊಂಡಿದ್ದಾನೆ. ಸೋತು ಹೋದವರನ್ನು ಮೇಲಕ್ಕೆ ಎಬ್ಬಿಸಿ ಅವರಿಂದ ಸಂಗತಿಗಳನ್ನು ಸೋಲಿಸುವಂತೆ ಮಾಡುವವನೇ ನನ್ನ ಯೇಸು ಆಗಿದ್ದಾನೆ. ಹಲ್ಲೆಲೂಯಾ.
12 ಮಂದಿಗೆ ಜಗತ್ತಿನ ರಕ್ಷಣೆಯ ಜವಾಬ್ದಾರಿ ಕೈ ಕೊಟ್ಟು ಹೋದ. ಅಷ್ಟು ನಂಬಿಕೆ ಇತ್ತು ನೋಡ್ರಿ ದೇವರಿಗೆ ನಿಮ್ಮ ಮೇಲೆ ನಮ್ಮ ಮೇಲೆ. ಆದರೂ ನಾವು ಲೇಟ್ ಬರ್ತೇವೆ. ಲೇಟ್ ಬಂದರೂ ಕೂಡ ಬ್ಯಾಡ ಬಿಡ್ರಿ, ಇನ್ನೊಂದು ದಿನ ಹೇಳ್ತೀನಿ ಅದನ್ನು. ಎಂಥ ದೊಡ್ಡ ಜವಾಬ್ದಾರಿ ಒಪ್ಪಿಸ್ಕೊಟ್ಟಿದ್ದಾನೆ ಯೇಸು ಕ್ರಿಸ್ತರು. ಅದು ಹೆಂಗ್ರಿ ಮನಸ್ಸು ಬರ್ತದೆ ನಮಗೆ? ಕಷ್ಟ ಆಗ್ತದೆ ಕೆಲವರು ಆರಾಧನೆಗೆ ಬರಲಿಕ್ಕೆ. ಇನ್ನೂ ಎಷ್ಟು ಕಾಲ, ಇನ್ನೂ ಎಷ್ಟು ಸಮಯ? ಏನು ಹೇಳ್ತಿದ್ದೆ ನೋಡ್ರಿ, ನಾನು ನಿಮಗೆ ಕಲಿಸಿಕೊಟ್ಟಿದ್ದೆ ಎಲ್ಲವನ್ನು ಅವ್ರಿಗೆ ನೀವು ಕಲಿಸಿಕೊಡ್ರಿ. ಇಗೋ, ಯುಗದ ಸಮಾಪ್ತಿಯ ತನಕ ನಾನು ನಿಮ್ಮ ಸಂಗಡ ಇರುವೆನು. ವಾವ್! ಲೋಕದ ಸಮಾಪ್ತಿಯ ತನಕ ಏನ್ರಿ ನಮಗೆ ಧೈರ್ಯ ಕೊಡ್ತದ್ದು ಗೊತ್ತಾ? ಆತನು ನಮ್ಮ ಸಂಗಡ ಇದ್ದಾನೆ. ದೇವರು ನನ್ನ ಕಡೆ ಇದ್ದಾಗ ನನ್ನನ್ನು ಎದುರಿಸುವವರಾರು? ಸೇನಾಧೀಶ್ವರನಾದ ಯೆಹೋವನು ನನ್ನ ಸಂಗಡ ಇದ್ದಾನೆ. ಅದನ್ನೇನಂದ? ನೀವು ಎಲ್ಲೆಲ್ಲಿ ಹೋಗ್ತಿರೋ ನಾನು ನಿನ್ನ ಜೊತೆಗೆ ಬರ್ತೀನಿ. ಧೈರ್ಯ ಬರ್ತದೆ. ಯಾವನು ಏನು ಮಾಡೋಕ್ಕಾಗಲ್ಲ, ಯಾರು ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದ ಸರ್ವಶಕ್ತನು ನನ್ನ ಜೊತೆಯಲ್ಲಿದ್ದಾನೆ. ಲೋಕದಲ್ಲಿರುವವನಕ್ಕಿಂತ ನನ್ನಲ್ಲಿರುವಾತನು ದೊಡ್ಡವನಾಗಿದ್ದಾನೆ. ಇವತ್ತು ಪರಿಸ್ಥಿತಿಗೆ ಅಂಜಿಕೊಂಡು ಸಭೆಗೆ ಬರೋದು ನಿಲ್ಲಿಸಿ, ಬೈಬಲ್ ಓದೋದು ನಿಲ್ಲಿಸಿ, ಪ್ರಾರ್ಥನೆ ಮಾಡಿ ನಿಲ್ಲಿಸಿಕೊಂಡವರೇ ಎದ್ದೇಳ್ರಿ. ಇವತ್ತು ಕರ್ತನು ಹೇಳುವನಾಗಿದ್ದಾನೆ, ನಾನು ನಿಮ್ಮ ಸಂಗಡ ಇದ್ದೀನಿ ಎಂಬುದಾಗಿ. ನಾನು ನಿಮ್ಮ ಎಷ್ಟು ಧೈರ್ಯ ಕೊಡ್ತದೆ ಗೊತ್ತಾ? ಮೊನ್ನೆ ಜೂನ್ 1ನೇ ತಾರೀಕಿಗೆ ಸುಮಾರು 40 ವರ್ಷಗಳಾಯಿತು ಯೇಸಪ್ಪನ ಕಂಡುಕೊಂಡು. ಈ 40 ವರ್ಷದಲ್ಲಿ ನನ್ನ ಸಾಕ್ಷಿ ಏನಂದರೆ, ಆತನ ನನ್ನನ್ನು ಬಿಟ್ಟಿಲ್ಲ. ಪ್ರತಿ ಕ್ಷಣ ಪ್ರತಿ ಗಳಿಗೆಯಲ್ಲಿ ಆತ ನನ್ನ ಜೊತೆಗಿದ್ದಾನೆ. ಕಷ್ಟಗಳಿಲ್ಲ ಎಂಬುದಾಗೆಲ್ಲ, ಶ್ರಮಗಳಿಲ್ಲ ಎಂಬುದಾಗೆಲ್ಲ, ಅದು ಏನೇ ಇದ್ರೂ ಕೂಡ ಆತ ನನ್ನ ಜೊತೆಗಿದ್ದಾಗ, ನೀನು ಎಲ್ಲವನ್ನು ನೋಡಿಕೊಳ್ಳುವಿ, ನೀನು ಎಲ್ಲವನ್ನು ಮಾಡಿ ಮುಗಿಸುವಿ, ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ಬರೀ ಆರಾಧನೆ ರವಿವಾರ ಮಾತ್ರ ಅಲ್ಲ, ಆ ಹಾಡುಗಳು ಉಕ್ಕಿ ಬರ್ತಾ ಇರಬೇಕು ಯಾವಾಗಲೂ. ಹಲ್ಲೆಲೂಯಾ. ಏನಾಯ್ತು ನೋಡ್ರಿ, ಯುಗದ ಸಮಾಪ್ತಿ ತನಕ ನಾನು ನಿಮ್ಮ ಸಂಗಡ ಇದ್ದೇನೆ. ತಂದೆಯು ಕ್ರಿಸ್ತನಿಗೆ ಒಂದು ಕೆಲಸವನ್ನು ನೇಮಿಸಿ ಭೂಮಿಗೆ ಕಳಿಸಿದರು. ಯೇಸ್ವಾಮಿ ಟೈಮ್ ಪಾಸ್ಗೆ ಬರಲಿಲ್ಲ. ಸ್ವರ್ಗವೆಲ್ಲ ಚೆನ್ನಾಗಿತ್ತು ರೀ, ಅದನ್ನು ಬಿಟ್ಟು ದನದ ಕೊಠಡಿಲಿ ಹುಟ್ಟಬೇಕಾಯ್ತು. ಸಗಣೆ ವಾಸನೆ ಗಲೀಜಿತ್ತು. ನಮ್ಮ ಹೃದಯಕ್ಕೂ ಕೂಡ ಹಂಗೆ ಇತ್ತು. ಆ ಹೃದಯದಲ್ಲೇ ಬಂದಾನ ಆತನ ಜೀವಿಸೋದಕ್ಕೋಸ್ಕರ. ಹಲ್ಲೆಲೂಯಾ. ಎಲ್ಲ ನಾವು ಅನುಕೂಲತೆ ನೋಡ್ತೇವೆ, ಆತನ ಅನುಕೂಲತೆ ನೋಡ್ರಿಲ್ರಿ. ಆತನು 100% ಮನುಷ್ಯನಾಗಿದ್ದ, 100% ದೇವರಾಗಿದ್ದ. ದೇವರು ತನ್ನ ದೈವತ್ವವನ್ನೆಲ್ಲ ಬದಿಗಿಟ್ಟು ಮನುಷ್ಯನ ಅವತಾರವನ್ನು ತಾಳಿ ಭೂಮಿಗೆ ಬಂದ. ಯಾರಾದ್ರೂ ತ್ಯಾಗ ಮಾಡಿದರೆ ಅಂದ್ರೆ ಆತನು ಮಾಡಿದನ್ರಿ ತ್ಯಾಗ. ದೂತರು 24 ಗಂಟೆ ಸ್ತುತಿಸ್ತಾ ಇದ್ರು. ಎಲ್ಲ ಬಿಟ್ಟು ನಿಮ್ಮ ಬಳಿಯಲ್ಲಿ ನಮ್ಮ ಬಳಿಯಲ್ಲಿ ಜೀವಿಸ್ಕೊಂಡ್ರೆ ಇಲ್ಲಿ ಬರೀ ಕುರುಕುರು ಗುಣಗುಂಟುವುದು ನಡೀತಾ ಇರ್ತದೆ. ಮಳೆ ಬಂತು, AC ಇಲ್ಲ, ಬಿಸಿಲಿತ್ತು. ಹಲೋ, ಕೇಳ್ತಾ ಇದ್ದೀರಾ? ತ್ಯಾಗ ಬಲಿ ಮಾಡಿದ ಆತನು ಚಪಾಳಿ ತಟ್ಟನು ಆತನಿಗೋಸ್ಕರ. ಆತನು ನಮಗೋಸ್ಕರ ಅದೆಲ್ಲ ಮಾಡಿದ. ಮುಖ್ಯವಾಗಿ ಆತನು ಬಂದಿದ್ದ ಕಾರಣ ಏನೆಂದರೆ, 1 ಯೋಹಾನ 3:8 ಬರೆದಿದೆ. 1 ಯೋಹಾನ 3:8 ಬರೆದಿದೆ ಏನೆಂದರೆ, ಮನುಷ್ಯ ಕುಮಾರನು ದೇವಕುಮಾರನು ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರ ಭೂಮಿಗೆ ಆತನು ಪ್ರತ್ಯಕ್ಷನಾದನು. ಯಾಕೆ ಬಂದನು ಗೊತ್ತಾ? ಸೈತಾನ್ ನಿಮ್ಮನ್ನು ನನ್ನನ್ನು ಕಾಡಿಸ್ತಾ ಇದ್ದಾನೆ, ನಮ್ಮ ಕುಟುಂಬಗಳನ್ನು ಕಾಡಿಸ್ತಾ ಇದ್ದಾನೆ, ಜಗತ್ತನ್ನು ಕಾಡಿಸ್ತಾ ಇದ್ದಾನೆ. ಪ್ರಪಂಚದಲ್ಲಿ ಆತನ ಹತೋಟಿಗೆ ತರೋರು ಯಾರೂ ಇಲ್ಲ. ಆತನ ಕೃತ್ಯಗಳನ್ನು ನಾಶನ ಮಾಡೋದಕ್ಕೋಸ್ಕರ ಬಂದಿರುವ ಯೇಸಪ್ಪನಿಗೋಸ್ಕರ ನಮ್ಮ ಬಾಯಲ್ಲಿ ಸ್ತುತಿ ಇಲ್ಲವಾ? ಆತನಿಗೋಸ್ಕರ ನಮ್ಮ ಬಾಯಲ್ಲಿ ಒಂದು ಹಲ್ಲೆಲೂಯಾ ಇಲ್ಲವಾ? ಹಲ್ಲೆಲೂಯಾ ಪ್ರಿಯರೇ. ಯೇಸುವಿನ ಜೀವನ ಭೂಮಿಯಲ್ಲಿ ಆತನ ಜೀವಿಸ್ತಾ ಇರುವಾಗ ಯೇಸು ಸ್ವಾಮಿಯ ಜೀವನ, ಯೇಸು ಸ್ವಾಮಿಯ ಸೇವೆ ಅಧಿಕಾರದಿಂದ ತುಂಬಲ್ಪಟ್ಟಿತ್ತು. ತಂದೆ ಆತನಿಗೆ ಅಧಿಕಾರ ಕೊಟ್ಟರು. ಜನರು ಯೇಸು ನೋಡಿ ಆಶ್ಚರ್ಯಪಟ್ಟರು. ಏನಪ್ಪ, ಇಂಥ ಮನುಷ್ಯ ಈತ ನಾವೆಲ್ಲಿ ನೋಡಿಲ್ಲಲ್ಲ, ಎಂಥ ಅಧಿಕಾರ. ಆತನ ಹೇಳಿದ್ರೆ ವಾತಾವರಣವೆಲ್ಲ ಆತನ ಮಾತು ಕೇಳ್ತದೆ, ತುಫಾನು ಸಮಾಧಾನವಾಗ್ತದೆ, ಅಲೆಗಳೆಲ್ಲ ನಿಂತು ಹೋಗ್ತದೆ. ಆತನ ಹೇಳಿದಾಗ ಸತ್ತವರು ಬದುಕಿಸ್ತಾ ಇದ್ದಾರೆ. ಆತನ ಹೇಳಿದಾಗ
ಕುಂಟ ಕಾಲುಗಳು ನಡೀತಾ ಇದೆ, ಕುರುಡ ಕಣ್ಣುಗಳು, ಕುಷ್ಠ ರೋಗಿಗಳು ವಾಸಿ ಆಗ್ತಿದ್ದಾರೆ. ಆತನು ಹೇಳಿದಾಗ ದೆವ್ವಗಳು ನಡುಗುತ್ತಾ ಓಡಿ ಹೋಗ್ತಾ ಇದ್ದವು. ಇಂಥ ಅಧಿಕಾರ ಅವರು ಜನರು ಕಂಡಿಲ್ಲ. ಈ ಅಧಿಕಾರ ಎಲ್ಲಿಂದ ಬಂತು ಗೊತ್ತಾ ಪ್ರಿಯರೇ? ಯೇಸು ಕ್ರಿಸ್ತರಿಂದ ತಂದೆ ಆತನಿಗೆ ಅಧಿಕಾರವನ್ನು ಕೊಟ್ಟನು. ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 13ರಿಂದ ಕೆಲವು ವಾಕ್ಯಗಳನ್ನು ನೋಡಿಕೊಳ್ಳೋಣ. ಯೇಸು ಯೋಹಾನನಿಂದ ಬಾಪ್ತಿಸ್ಮ ಮಾಡಿಸಿಕೊಳ್ಳಬೇಕೆಂದು ಗಲಿಲಿಯಾದಿಂದ ಯೋರ್ದಾನಿಗೆ ಬಂದನು. ಆದರೆ ಯೋಹಾನನು ಆತನನ್ನು ಕಂಡು, ನಾನು ನಿನ್ನಿಂದ ಬಾಪ್ತಿಸ್ಮ ಮಾಡಿಸಿಕೊಳ್ಳಬೇಕು ಅಗತ್ಯವಾಗಿರಲಾಗಿ ನೀನು ನನ್ನ ಬಳಿಗೆ ಬರೋದು ಸರಿಯಿಲ್ಲ ಎಂದು ಹೇಳಿದನು. ಅದಕ್ಕೆ ಯೇಸು ಪ್ರತ್ಯುತ್ತರವಾಗಿ ಆತನಿಗೆ, ಸದ್ಯಕ್ಕೆ ಒಪ್ಪಿಕೋ, ಯಾಕಂದರೆ ಎಲ್ಲ ನೀತಿಯು ಹೀಗೆಯೇ ನೆರವೇರಿಸುವುದು ನಮಗೆ ಯೋಗ್ಯವಾಗಿದೆ ಎಂದು ಹೇಳಿದನು. ಆಗ ಆತನನ್ನು ಒಪ್ಪಿಕೊಂಡನು. 16ನೇ ವಚನ ಗಮನ ಕೊಟ್ಟು ಕೇಳಿರಿ. ಯೇಸು ಬಾಪ್ತಿಸ್ಮ ಮಾಡಿಕೊಂಡು ನೀರಿಂದ ಮೇಲಕ್ಕೆ ಬಂದ ಕೂಡಲೇ ಇಗೋ, ಆತನಿಗೆ ಆಕಾಶಗಳು ತೆರೆಯಲ್ಪಟ್ಟು ದೇವರಾತ್ಮನು ಪಾರಿವಾಳದ ಹಾಗೆ ಆತನ ಮೇಲೆ ಇಳಿದು ಬರುವುದನ್ನು ಆತನು ಕಂಡನು. ಆಗ ಇಗೋ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಬಹಳವಾಗಿ ಮೆಚ್ಚಿದ್ದೇನೆ ಎಂದು ಪರಲೋಕದಿಂದ ಹೇಳುವ ಧ್ವನಿ ಆಯಿತು ಎಂಬುದಾಗಿ. 16ನೇ ವಾಕ್ಯ ಬಹಳ ಮುಖ್ಯವಾದದ್ದು. ಆಕಾಶಗಳು ತೆರೆಯಲ್ಪಟ್ಟಿತು. ಆಕಾಶಗಳು ತೆರೆಯಲ್ಪಟ್ಟಿತು. ಯೇಸು ತೆರೆದ ಆಕಾಶದ ಕೆಳಗೆ ನಡೆಯುತ್ತಾ ಇದ್ದನು ಪ್ರಿಯರೇ. ತೆರೆದ ಆಕಾಶ ಇವತ್ತು ನಿಮ್ಮ ಮೇಲೆ ನನ್ನ ಮೇಲೆ ಕೂಡ తెరియల్పట్టంత ಒಂದು ఆకాశ ಇದೆ. దేర్ ఇస్ ఓపెన్ హెవెన్. తెరవబడిన ఒక పరలోకం ఉంది నీ మీద నా మీద. తెరియల్పట్టంత ಒಂದು ಆಕಾಶವಿದೆ ನೋಡಿ. ಮತ್ತಾಯಿ 3:16 ಬರ್ಕೊಳ್ಳುವಂಥ ಅಭ್ಯಾಸ ಇದ್ರೆ ಬೇಗ ಬರ್ಕೊಳ್ಳಿರಿ. ಮಾರ್ಕ್ 1:10, ಲೂಕ 3:21. ಈ 3 ವಾಕ್ಯಗಳಲ್ಲಿ ಏನು ಬರ್ತಿದೆ ಅಂದರೆ, ಯೇಸು ಬಾಪ್ತಿಸ್ಮ ಮಾಡಿಕೊಂಡು ನೀರಿನಿಂದ ಮೇಲಕ್ಕೆ ಬಂದ ಕೂಡಲೇ ಇಗೋ ಆತನಿಗೆ ಆಕಾಶಗಳು ತೆರೆಯಲ್ಪಟ್ಟಿತು. ತೆರೆಯಲ್ಪಟ್ಟಂತ ಆಕಾಶದ ಕೆಳಗೆ ಯೇಸು ನಡೆಯುತ್ತಾ ಇದ್ದಾನೆ ಪ್ರಿಯರೇ. ತೆರೆಯಲ್ಪಟ್ಟಂತ ಆಕಾಶ. ಯೋಹಾನ್ 1:51, ಆತನು ಅವನಿಗೆ, ನೀನು ನಿಜವಾಗಿ ನಿನಗೆ ನಾನು ಹೇಳುತ್ತೇನೆ, ಇಂದಿನಿಂದ ಪರಲೋಕವು ತೆರೆದಿರುವುದನ್ನು, ದೇವದೂತರು ಮನುಷ್ಯ ಕುಮಾರನ ಮೇಲೆ ಏರುವುದು ಇಳಿಯುವುದನ್ನು ನೀವು ನೋಡುವಿರಿ ಎಂದನು. ತೆರೆಯಲ್ಪಟ್ಟಂತ ಆಕಾಶ. ಕ್ರಿಸ್ತನು ಶಿಲುಬೆಗೆ ಸತ್ತಾಗ ಏನಾಯ್ತು ನೋಡ್ರಿ. ಮತ್ತಾಯಿ 27:51, ಆಗ ದೇವಾಲಯದ ತೆರೆಯು ಮೇಲಿನಿಂದ ಕೆಳಗೆ ಇರುವುದು ಹರಿದು 2 ಭಾಗವಾಯಿತು. ಭೂಮಿಯು ಕಂಪಿಸಿತು ಮತ್ತು ಬಂಡೆಗಳೆಲ್ಲ ಸೀಳಿದವು. ಗಮನ ಕೊಟ್ಟು ಕೇಳಿ ಪ್ರಿಯರೇ, ಕ್ರಿಸ್ತನು ತೆರೆಯಲ್ಪಟ್ಟಂತಹ ಸ್ವರ್ಗದ ಕೆಳಗೆ ಆತನು ನಡೀತಾ ಇದ್ದನು. ತೆರೆಯಲ್ಪಟ್ಟಂತಹ ಸ್ವರ್ಗದ ಕೆಳಗೆ ನಡೀತಾ ಇರುವಾಗ ಏನಾಯಿತು ಅಂದರೆ, ಸ್ವರ್ಗದಲ್ಲಿ ಏನೇನಾಗ್ತಾ ಇದೆಯೋ ಅದೆಲ್ಲ ಭೂಮಿಗೆ ಪ್ರತ್ಯಕ್ಷವಾಯಿತು. ಸ್ವರ್ಗದಲ್ಲಿ ಏನೇನು ಜನರು ನೋಡ್ತಾ ಇದ್ರು ಅದನ್ನೆಲ್ಲ ಭೂಮಿಗೆ ತಂದ ಯೇಸು. ಯಾಕಂದರೆ ತೆರೆಯಲ್ಪಟ್ಟಂತಹ ಆಕಾಶದ ಕೆಳಗೆ ನಡೀತಾ ಇದ್ದ. ದೂತರು ಮೇಲೆ ಹೋಗ್ತಾ ಇದ್ರು, ಬರ್ತಾ ಇದ್ರು. ಇವತ್ತು ನೀವು ನಾನು ಕೂಡ ತೆರೆಯಲ್ಪಟ್ಟಂತ ಆಕಾಶದ ಕೆಳಗೆ ಇದ್ದೇವೆ ಎಂದು ಆ ಅರಿವು, ಆ ತಿಳುವಳಿಕೆ ನಮ್ಮಲ್ಲಿದ್ದಾಗ, ಇವಾಗ ನಾವೇನು ಜೀವಿಸ್ತಾ ಇದ್ವಲ್ಲ ಆ ರೀತಿ ಜೀವಿಸಲ್ಲ. ಚಿಕ್ಕ ತಲೆನೋವು, ನೆಗಡಿ ಬಂದರೆ ನಾನು ಸಭೆಗೆ ಬರ್ದಂಗೆ ಮನೆ ಕೂತ್ಕೊಂಡು 8 ವರ್ಷ ಆಯಿತು ಅದೇ ಬೆನ್ನು ನೋವು. ನಿಮಗೋಸ್ಕರ ಪ್ರಾರ್ಥನೆ ಮಾಡಿದವ್ರಿಗೆ ಬೆನ್ನು ನೋವು ಬರ್ತಾ ಇದೆ, ನಿಮ್ಮ ಬೆನ್ನು ನೋವು ಇನ್ನೂ ಬಿಟ್ಟೋಗಿಲ್ಲ. ಪರಲೋಕದಲ್ಲಿ ಏನಾಗ್ತಾ ಇದೆಯೋ ಭೂಮಿಯಲ್ಲಿ ಆಗಬಹುದು. ಯಾಕೆ? ತೆರೆಯಲ್ಪಟ್ಟಂತಹ ಆಕಾಶ. ಕ್ರಿಸ್ತನ ಮೇಲೆ ಒಂದು ಕರೆಯಿತ್ತು. ಕ್ರಿಸ್ತನಿಗೆ ಒಂದು ಕಾರ್ಯವನ್ನು ತಂದೆಯು ನೇಮಿಸಿದನು. ಆ ಕಾರ್ಯ ಆತನಿಗೆ ಅಧಿಕಾರ ಕೊಟ್ಟಿತು. ನಮ್ಮಲ್ಲಿ ಕೆಲವರು ಬಂದು ಕೆಲವು ಕಚೇರಿಗಳಲ್ಲಿ ಕೆಲಸ ಮಾಡ್ತಾ ಇರ್ಬೋದು. ಬ್ಯಾಂಕ್ ಇರಲಿ, ಶಾಲೆ ಇರಲಿ, ಅಥವಾ ಯಾವುದೋ ಸರ್ಕಾರ ಕೆಲಸ ಮಾಡ್ತಾ ಇರುವಾಗ ನೀವು ಯಾವ ಭಾಗದಲ್ಲಿ ನಿಮಗೆ ನೇಮಿಸಿದಾರೋ ಅಲ್ಲಿ ನಿಮಗೆ ಕೆಲವು ಅಧಿಕಾರ ಕೊಡಲ್ಪಟ್ಟಿದೆ. ನಿಮಗೆ ಒಂದು ಅಧಿಕಾರವಿದೆ. ನೀವು ಯಾವುದರಲ್ಲಿ ಕೆಲಸ ಮಾಡ್ತಿದ್ದೀರೋ, ಮುನ್ಸಿಪಾಲ್ಟಿನಲ್ಲಿದ್ದರೆ ನಿಮಗೆ ಕೆಲವು ಅಧಿಕಾರವಿದೆ. ನೀವು ಅಧಿಕಾರದ ತಕ್ಕಂತೆ ನೀವು ನಡೀಬೋದು.
ಯಾರು ಕೇಳೋಕ್ಕಾಗಲ್ಲ, ನೀನು ಯಾಕೆ ಮಾಡ್ತಾ ಇದೀಯ ಅಂತೇಳಿ. ಕ್ರಿಸ್ತನನ್ನು ತಂದೆ ನೇಮಿಸಿದಾಗ ತಂದೆ ಆತನಿಗೆ ಅಧಿಕಾರವನ್ನು ಕೊಟ್ಟನು. ಏನು ಕರೆ ಇದೆಯಲ್ಲ ನಮಗೆ, ಆ ಕರೆಗೆ ತಕ್ಕಂತೆ ಅಧಿಕಾರ ಕರ್ತನ ನಮಗೆ ಕೊಟ್ಟಿದ್ದಾನೆ. ಇವತ್ತು ನಿಮಗೂ ನನಗೂ ಏನು ಕರೆ ಕೊಟ್ಟಿದ್ದಾನೆ? ಭೂಮಿಯ ಕಟ್ಟ ಕಡಲೆವರೆಗೆ ನೀವು ನನ್ನ ಸಾಕ್ಷಿಗಳಾಗಿರಬೇಕು ಎಂಬುದಾಗಿ ಆ ಅಧಿಕಾರ ತಂದೆ ಕೊಟ್ಟಿದ್ದಾನೆ. ನಿಮಗಾಗಿ ಇತರರನ್ನು ಕರೆಯೋದು, ಪ್ರಾರ್ಥನೆಗೆ ಅದು ನಿಲ್ಲಿಸಿ. ಯಾರಿಗೆ ಆರಾಮಿಲ್ವೋ ನೀವು ಹುಡುಕೊಂಡು ಹೋಗಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಯಾಕಂದರೆ ಪರಲೋಕದ ಅಧಿಕಾರ ನಿಮ್ಮ ಮೇಲೆ ಇದೆ. ಪಕ್ಕದಲ್ಲಿದ್ದವ್ರು ನೋಡಿ ಹೇಳು, ನನ್ನ ಮೇಲೆ ಇದೆ, ನಿನ್ನ ಮೇಲೆ ಕೂಡ ಇದೆಯಾ ಅಂತ ಕೇಳು ಅವರನ್ನು. ಹಲ್ಲೆಲೂಯಾ. ಪ್ರಿಯರೇ, ಆ ಒಂದು ಸೇವೆಗೆ, ಆ ಒಂದು ಕೆಲಸಕ್ಕೆ ನಾವು ಒಳಗಾದಾಗ, ಸಮರ್ಪಿಸಿಕೊಂಡಾಗ, నా జీవితం నీ సేవ కొరకు యేసయ్యా, నా సర్వము నీ సేవ కొరకు యేసయ్యా పాడేది కాదు, సమర్పించుకుంటున్నావా? ఎప్పుడు నీకు మనసు ఉన్నప్పుడు మాత్రం కాదు, ఎల్లప్పుడు, ఎట్టి పరిస్థితుల్లో కూడా, ಎಂಥ ಸ್ಥಿತಿಗತಿಗಳಲ್ಲಿ ಕೂಡ ಆ ರೀತಿ ಆ ಕರೆಗೆ ನಾವು ಸಮರ್ಪಿತರಾದಾಗ ಪರಲೋಕದ ಅಧಿಕಾರವು ನಮ್ಮಲ್ಲಿ ಕಾರ್ಯ ಮಾಡುತ್ತದೆ. ಹಲ್ಲೆಲೂಯಾ. ದುಃಖದಲ್ಲಿರೋದು ಬೇಡ, ನಗುತ್ತಾ ಸಂತೋಷವಾಗಿರ್ಬೋದು. ಸ್ವಲ್ಪ ನಗುಮುಖ ಇಟ್ಕೊಂತೀರಾ? ಆಮೇನ್. ಹಲ್ಲೆಲೂಯಾ. ಪ್ರಿಯರೇ, ಕೇಳಲಿಕ್ಕೆ ಚೆನ್ನಾಗಿದೆ, ಆದರೆ ಮತ್ತಾಯಿ 10:8, ಲೂಕ 9:1. ಮತ್ತಾಯಿ 10:8, ಲೂಕ 9:1. ಕರ್ತನಾದ ಯೇಸು ಶಿಷ್ಯರಿಗೆ ಅದೇ ಅಧಿಕಾರವನ್ನು, ಶಕ್ತಿಯನ್ನು ಕೊಟ್ಟನು. ನನ್ನ ಕಡೆ ನೋಡಿ, ಯೇಸು ಬಳಿಯಲ್ಲಿ ಏನು ಶಕ್ತಿ, ಏನು ಅಧಿಕಾರ ಇದೆಯಲ್ಲ, ಅದನ್ನೇ ಯೇಸು ಕ್ರಿಸ್ತರು ಶಿಷ್ಯರಿಗೆ ಕೊಟ್ಟರು. ನಿಮಗೂ ನನಗೂ ಅದನ್ನೇ ಕೊಟ್ಟಿದ್ದಾರೆ, ಅದನ್ನೇ ನಮಗೆ ಕೊಟ್ಟಿದ್ದಾನೆ. ಅಂದರೆ ಯೇಸು ಕ್ರಿಸ್ತರು ಏನೇನು ಮಾಡಲಿಕ್ಕೆ ಆತನಿಗೆ ಸಾಧ್ಯವಾಯಿತೋ ಅದನ್ನು ನೀವು ನಾನು ಕೂಡ ಈ ಹೊತ್ತು ಮಾಡಬಹುದು. ಸ್ವರ್ಗ ನಮ್ಮನ್ನು ನಂಬ್ತಾ ಇದೆ, ಆದರೆ ನೀವು ನಂಬ್ತಾ ಇದ್ದೀರಾ? ನಾವು ನಂಬ್ತಾ ಇದ್ದೀವಾ? ಸ್ವರ್ಗ ನಮ್ಮ ಮೇಲೆ ಇಂಥ ಭರವಸೆ ಇಟ್ಟಿದೆ, ಆದರೆ ನಮಗೆ ಭರವಸೆ ಇದೆಯಾ? ನೋಡಿ 24:49, ಇಗೋ ನನ್ನ ತಂದೆ ವಾಗ್ದಾನ ಮಾಡಿದ ನಿಮ್ಮ ಮೇಲೆ ವಾಗ್ದಾನವನ್ನು ಕಳಿಸುವೆನು, ಆದರೆ ನೀವು ಮೇಲಿನ ಶಕ್ತಿಯನ್ನು ಹೊಂದಿದುವವರೆಗೆ ಯೆರೂಸಲೇಮ್ ಪಟ್ಟಣದಲ್ಲಿಯೇ ಕಾದುಕೊಂಡಿರಿ ಅಂದನು. ಏನು ಬರ್ತಿದೆ? ಮೇಲಿನ ಲೋಕದ ಶಕ್ತಿಯನ್ನು ಹೊಂದುವರಾಗಿ. ಇಂಗ್ಲೀಷಲ್ಲಿ ಚೆನ್ನಾಗಿ ಬರ್ದಿದೆ, ಅಂಟಿಲ್ ಯು ಬಿ ಕ್ಲೋತ್ಡ್ ವಿತ್ ಪವರ್. ಅಂದರೆ ಆತನ ಶಕ್ತಿಯನ್ನು ನಾವು ಧರಿಸ್ಕೊಳ್ತೇವೆ. ಯಾವ ರೀತಿ ಈ ಶರ್ಟ್ ಅಥವಾ ಡ್ರೆಸ್ ನಾವು ಧರಿಸ್ಕೊಳ್ತೇವೋ, ಪರಲೋಕದ ಶಕ್ತಿಯಿಂದ ನೀವು ಧರಿಸಿಕೊಳ್ಳಿರಿ ಎಂಬುದಾಗಿ. ಅಪೊಸ್ತಲ ಕೃತ್ಯ 1:8, ಪವಿತ್ರಾತ್ಮನು ನಿಮ್ಮ ಮೇಲೆ ಬರುವಲು ನೀವು ಬಲವನ್ನು ಹೊಂದುವಿರಿ. ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಿಯ, ಸಮಾರ್ಯ, ಭೂಮಿಯ ಕಟ್ಟ ಕಡಲೆವರೆಗೂ ನೀವು ನನಗೆ ಸಾಕ್ಷಿಗಳಾಗಿ ಇರಬೇಕು ಎಂದು ಹೇಳಿದನು. ನಾವಿರುವ ಸ್ಥಳ ನಮ್ಗೆ ಇಷ್ಟ ಇಲ್ಲಲ್ಲ, ಯಾವ್ಯಾವ ವಾತಾವರಣದಲ್ಲಿ ನಾವು ಜೀವಿಸ್ತಾ ಇದ್ದೇವೋ, అయ్యో ఈ సొసైటీ బాగలేదు, ఈ ఏరియా బాగలేదు, నేను వేరే చోటకు పోతాను, లేదు అక్కడే యేసే నిన్ను సాక్షిగా పెట్టినాడు, ಅಲ್ಲೇ ನಿಮ್ಮನ್ನು ಸಾಕ್ಷಿಯಾಗಿ ಇಟ್ಟಿದ್ದಾನೆ. ಏಸಾಮಿಗೆ ಗೊತ್ತು ಆ ಸ್ಥಳಕ್ಕೆ ನೀವು ನಾನೇ ಸರಿಯಾದ ವ್ಯಕ್ತಿಗಳು, ಅದಕ್ಕೆ ಅಲ್ಲಿ ಇಟ್ಟಿದ್ದಾನೆ. ಅಲ್ಲಿಂದ ಓಡಲಿಕ್ಕೆ ಪ್ರಯತ್ನ ಮಾಡಬೇಡ, ಅಲ್ಲಿರು ಕರ್ತನ ಕಾರ್ಯವನ್ನು ನೀವು ಕಾಣುತ್ತೀರಿ, ಅಲ್ಲಿರು ಕರ್ತನ ಮಹಿಮೆಯನ್ನು ನೀವು ಕಾಣುತ್ತೀರಿ. ಭೂಮಿಯ ಕಟ್ಟ ಕಡಲೆವರೆಗೂ ಸಾಕ್ಷಿ. ಏನು ಸಾಕ್ಷಿ? ಏನು ಸಾಕ್ಷಿ? ಕ್ರಿಸ್ತನು ಸತ್ತನು, ಕ್ರಿಸ್ತನು ಪ್ರಾಣ ಕೊಟ್ಟನು, ಕ್ರಿಸ್ತನು ಅಧಿಕಾರ ಕೊಟ್ಟನು. ಆ ಅಧಿಕಾರದಿಂದ ನಾವೇ ಸಾಕ್ಷಿಗಳಾಗಿದ್ದೇವೆ. ಹೋಗಿರಿ, ಪ್ರಾರ್ಥನೆ ಮಾಡಿರಿ, ಹೋಗಲಿ ಪ್ರಾರ್ಥನೆ ಮಾಡಿರಿ. ಹೋದ ವಾರ ಊರಿಗೆ ಹೋಗ್ಬೇಕಂದ್ರೆ ಶನಿವಾರ ಬಂದು ನಾನು ಪ್ರಯಾಣದಲ್ಲಿರುವಾಗ ಗುಂಚಕಲ್ಲಲ್ಲಿ ಇರಬೇಕಾಯಿತು. ಅಲ್ಲಿ ಟ್ರೈನ್ಗೋಸ್ಕರ ಕಾಯ್ತಿರುವಾಗ ಒಂದು ಕುಟುಂಬದಲ್ಲಿ ಪ್ರಾರ್ಥನೆ ಇತ್ತು. ಭಾಳ ದೊಡ್ಡ ಕೂಟವಿಲ್ಲ, ಬರೀ ಒಂದು 8-10 ಜನ ಒಳಗೆ ಅಷ್ಟೇ ಹೋಗಿದ್ವಿ. ಅಲ್ಲಿ ಹೋಗಿದ್ದಾಗ ಪ್ರಾರ್ಥನೆ ಮುಗಿದಾಗ ಅಲ್ಲಿ ಒಂದು ಹೆಂಗಸು ಸಾಕ್ಷಿ ಕೊಡಬೇಕಂದ್ರೆ ಹೇಳಿದ್ದು. 1 ತಿಂಗಳು ಅಥವಾ ಕೆಲವು ವಾರಗಳ ಹಿಂದೆ ಫೋನಲ್ಲಿ ಅವ್ರಿಗೋಸ್ಕರ ಪ್ರಾರ್ಥಿಸಿದಾಗ ಕಾಲಲ್ಲಿ ಬಂದು ಸಕ್ಕರೆ ಕಾಯಿಲೆ ಬಂದು ಅದು ಗ್ಯಾಂಗ್ರೀನ್ ಥರ ಬಂದು
ಒಂದು ಹೆಬ್ಬೆರಳು ಬಂದು ಡಾಕ್ಟರ್ ತೆಗಿಬೇಕಂದಿದ್ರಂತೆ. ಅಮ್ಮ ತೋರಿಸಿದ್ಲು, ಅಯ್ಯ ನನ್ನ ಕಾಲು ನೋಡು, ದೇವರು ವಾಸಿ ಮಾಡಿದ್ದಾನೆ ಎಂಬುದಾಗಿ. ಆಮೇನ್, ಹಲ್ಲೆಲೂಯ. ಮತ್ತು ಆ ಮನೆಯಲ್ಲೇ ಒಂದು ತಾಯಿ, ವಯಸ್ಸಾದವರು, ಕಾಲು ಮುರಿದಿತ್ತು, ಕೆಳಗೆ ಬಿದ್ದು ಏನೋ ಆಗಿದೆ, ಮೊಣಕಾಲು ಕೆಳಗೆ ಅವ್ರಿಗೆ ನಡಿಲಿಕ್ಕೆ ಆಗಿಲ್ಲ, ನೋಯ್ತಾ ಇತ್ತು. ಪ್ರಾರ್ಥನೆ ಮುಗಿದ ತಕ್ಷಣ, ಇದು ವಾಕ್ಯ ಹೇಳಿದ ತಕ್ಷಣ ಪ್ರಾರ್ಥನೆ ಮಾಡ್ರಿ ಅಂದರು. ಮುಟ್ಟಿದ್ವಿ, ಕರ್ತನ ಶಕ್ತಿ ಬಂತು, ಅಜ್ಜಿ ನಡಲಿಕ್ಕೆ ಶುರು ಮಾಡಿದ್ರು. ಯಾಕಾಯ್ತು ಗೊತ್ತಾ? ಯಾವಾಗ ನೀವು ತಿಳ್ಕೊಂಡಾಗ ನಿಮ್ಮ ಮೇಲೆ ತೆರೆಯಲ್ಪಟ್ಟಂತ ಪರಲೋಕವಿದೆ ಎಂಬುದಾಗಿ. ಆ ತೆರೆಯಲ್ಪಟ್ಟಂತ ಪರಲೋಕ ನಿಮ್ಮ ಮೇಲೆ ಇದೆ. ಬರೀ ಕೆಲವರ ಮೇಲೆ, ಸಭಾಪಾಲಕರು, ಹಿರಿಯರು, ಸೇವಕರ ಮೇಲೆಲ್ಲ, ಪ್ರತಿಯೊಬ್ಬರ ಮೇಲೆ. ಯೇಸು ಕ್ರಿಸ್ತರಲ್ಲಿ ಬಂದಾಗ ಮನುಷ್ಯನಾಗಿ ಬಂದ ಆತನ ಮೇಲೆ ತೆರೆಯಿತು. ಯೇಸು ಹೇಳಿದ್ರು, ನಾನು ಮಾಡಿದ ಕಾರ್ಯಗಳನ್ನು ನೀವು ಮಾಡ್ತೀರಿ, ಅದಕ್ಕಿಂತಲೂ ದೊಡ್ಡದನ್ನು ಮಾಡ್ತೀರಿ, ಯಾಕೆಂದ್ರೆ ನಾನು ತಂದೆ ಬಳಿಗೆ ಹೋಗ್ತಾ ಇದ್ದೀನಿ ಎಂಬುದಾಗಿ. ಹಲ್ಲೆಲೂಯಾ. ಅದೇ ಅಧಿಕಾರವನ್ನು ಯೇಸು ಏನು ಮಾಡಿದ? ಜನರಿಗೆ ಕೊಟ್ಟಾಗ ನೋಡ್ರಿ, ಅಪೊಸ್ತಲರ ಕೃತ್ಯ 4:33, ಕರ್ತನಾದ ಯೇಸುವಿನ ಪುನರುತ್ಥಾನದ ವಿಷಯವಾಗಿ ಅಪೊಸ್ತಲರು ಬಹಳ ಬಲವಾಗಿ ಸಾಕ್ಷಿ ಕೊಟ್ಟರು. ದೊಡ್ಡ ಕೃಪೆಯು ಅವರ ಮೇಲೆ ಇತ್ತು. ನನ್ನ ಕಡೆ ನೋಡಿ, ಸವಾಲು, ಕಷ್ಟ, ಸಂಕಟ ಎಲ್ಲರಿಗೆ ಇದೆ. ನಾವು ಅಂದ್ಕೊಳ್ತೇವೆ ಆಚೆ ಕಡೆದ ಹೊಲದ ಹುಲ್ಲೇ ಚೆನ್ನಾಗಿದೆ, ದ ಗ್ರಾಸ್ ಇಸ್ ಗ್ರೀನ್ ಆನ್ ದ ಅದರ್ ಸೈಡ್ ಆಫ್ ದ ಫೆನ್ಸ್, ಬಟ್ ಅದು ಕೂಡ ಒಣಗಿ ಹೋಗ್ತದೆ ಒಂದು ದಿನ. ಸೊ ಯಾವಾಗಲೂ ನಾವು ಬೇರೆಯವ್ರು ನೋಡಿ ಇದು ಮಾಡ್ತೇವೆ. ಕಷ್ಟ ಯಾರಿಗೆಲ್ಲ ಹೇಳ್ರಿ, ಶಿಷ್ಯರು ಅನುಭವಿಸಿದ ಕಷ್ಟವನ್ನು ನೀವು ಅನುಭವಿಸಿದ್ದೀರಾ? ಇವತ್ತು ನಮಗೆ ಗೊತ್ತಾಗ್ತಾ ಇಲ್ಲ, ಉತ್ತರ ಭಾರತದಲ್ಲಿ ಎಷ್ಟು ಜನರು ಶ್ರಮೆ ಅನುಭವಿಸ್ತಾ ಇದ್ದಾರೆ ಕ್ರಿಸ್ತನ್ಗೋಸ್ಕರ. ದೇವರ ನಾಮಕ್ಕೆ ಸ್ತೋತ್ರ. ನಾವು ಏನಂತದ್ದು ಅನುಭವಿಸಿಲ್ಲ, ಇಷ್ಟೆಲ್ಲ ಅವ್ರು ಅನುಭವಿಸ್ತಾ ಇದ್ದಾರೆ. ಅವರು ಸವಾಲುಗಳಿದೆ, ಕಷ್ಟಗಳಿದೆ, ಶ್ರಮೆಗಳು ಬರ್ತದೆ. ಆದರೆ ಯಾವ ಕೆಲಸಕ್ಕಾಗಿ, ಯಾವ ವಿಷಯಕ್ಕಾಗಿ ದೇವರು ನಮ್ಮ ನೇಮಿಸಿದನೋ ಅದಕ್ಕೆ ನಾವು ಸಮರ್ಪಿತರಾದಾಗ ಪರಲೋಕದ ಶಕ್ತಿಯೆಲ್ಲ ನಮ್ಮ ಮೇಲೆ ಇಳಿದು ಬರುತ್ತದೆ. ಬಲವುಳ್ಳ ಪವಿತ್ರಾತ್ಮನು ನನ್ನಲ್ಲಿ ಬಂದಿರುವ ಕಾರಣದಿಂದ ಕ್ರೂರಿಯಾದ ಸೈತಾನನ್ನೇ ಒಂದೇ ಮಾತಿನಿಂದಲೇ ಓಡಿಸುವೆ. ಆ ಪವಿತ್ರಾತ್ಮನು ಬಂದಿದ್ದಾನೆ. ತೆರೆಯಲ್ಪಟ್ಟಂತ ಆಕಾಶವಿದೆ. ಶ್ರಮಗಳಿದ್ರೆ ನೀನು ನಡ್ಕೊಂಡು ಹೋಗು. ಪ್ರಿಯರೇ, ಕತ್ತಲು ಎಷ್ಟೇ ದೊಡ್ಡದಾಗಿದ್ರು ಕೂಡ ಒಂದು ಚಿಕ್ಕ ಬೆಳಕಿನ ಬಿಂದು ಸಾಕು ಆ ಕತ್ತಲನ್ನು ಓಡಿಸೋದು. ದೊಡ್ಡ ಫ್ಲಡ್ ಲೈಟ್ ಬೇಡ. ಎಷ್ಟು ಕತ್ತಲಾಗಿದ್ರು ಕೂಡ ಬೆಳಕಾಗಿ, ಲೋಕದ ಬೆಳಕಾಗಿ ನೀನು ನಾನು ನಡ್ಕೊಂಡು ಹೋಗ್ತಾ ಇರುವಾಗ ಎಲ್ಲ ಕತ್ತಲು ಹೋಗುತ್ತದೆ. ಆದರೆ ನಾವು ಕುಂತಿದ್ದೇವೆ. ಯಾರೋ ಹೇಳಿದರು, ಲೋಕವೆಲ್ಲ ಕತ್ತಲಲ್ಲಿ ನಿದ್ದೆ ಮಾಡ್ತಿದೆ ಅಂದೇಳಿ. ಕರೆಕ್ಟ್. ವಿಶ್ವಾಸಿಗಳು ಬೆಳಕಲ್ಲಿ ನಿದ್ದೆ ಮಾಡ್ತಿದ್ದಾರೆ, ಸಭೆಯಲ್ಲಿ ಹೆಚ್ಚಾಗಿ. ಯಾಕೆ ಯಾರು ಆಮೇಲೆ ಹೇಳ್ತಾ ಇಲ್ಲ? ಮೌನಂ ಅಂಗೀಕಾರಂ. ನನಗೆ ಗೊತ್ತು, ಕರೆಕ್ಟ್ ಇದೆ, ಅದಕ್ಕೆ ಎಲ್ಲರೂ ಸುಮ್ಮನೆ ಇದ್ದೀರಿ. ಹಲ್ಲೆಲೂಯ. ಲೋಕದ ಎಲ್ಲ ಸಮಸ್ಯೆಗಳಿಗೆ ಉತ್ತರ ನಿಮ್ಮ ಕೈಯಲ್ಲಿದೆ, ನಿಮ್ಮ ಕೈಯಲ್ಲಿದೆ. ಪ್ರಪಂಚ ಎಲ್ಲ ಹುಡುಕ್ತದೆ. ಯಾವ ಸರ್ಕಾರ ಏನು ಮಾಡೋಕ್ಕಾಗಲ್ಲ. ಅಚ್ಚೆ ದಿನ ಆಯಗ ಆಯಗ ಅಂತ ಹೇಳ್ತಾನೆ. ಈಗ ಅವನೇ ಇದಾನೋ ಏನೋ ಗೊತ್ತಿಲ್ಲ, ಬಟ್ ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾನೆ. ಅಧಿಕಾರ ನಮಗೆ ಕೊಟ್ಟಿದ್ದಾನೆ. ಪ್ರಿಯರೇ, ಎಂಥ ಸವಾಲುಗಳಿದ್ದರೂ ಕೂಡ ದೇವರ ವಾಗ್ದಾನದ ಮುಖಾಂತರ ನಿನ್ನ ಕಷ್ಟವನ್ನು ನೀನು ನೋಡು. ನಿನ್ನ ಸ್ವಂತ ಕಣ್ಣಿಂದ ನೋಡಬೇಡ. ದೇವರ ವಾಕ್ಯದ ಕನ್ನಡಿಕೆಯನ್ನು ಹಾಕ್ಕೊಂಡು, ವಾಗ್ದಾನದ ಕನ್ನಡಿಕೆಯನ್ನು ಹಾಕ್ಕೊಂಡು ನಿನ್ನ ಸಮಸ್ಯೆಯನ್ನು ನೋಡು. ಆಗ ಆ ನಿನ್ನ ಸಮಸ್ಯೆ ನಿನಗೆ ಊಟ ಆಗಿಬಿಡ್ತದೆ, ರೊಟ್ಟಿ ಆಗಿಬಿಡ್ತದೆ. ನೋಡ್ರಿ, ಅರಣ್ಯಕಾಂಡ 14ನೇ ಅಧ್ಯಾಯ, ಅರಣ್ಯಕಾಂಡ 14:9. ನೀವಾದರೂ ಕರ್ತನಿಗೆ ವಿರೋಧವಾಗಿ ಬೀಳಬೇಡಿರಿ, ಆ ದೇಶದ ಜನರಿಗೆ ಭಯಪಡಬೇಡಿರಿ. ಅವರು ನಮಗೆ ರೊಟ್ಟಿಯಾಗಿರುವುದು. ಅವರು ಆಗಿದ್ದ ಆ ಶತ್ರುವು ಅವರ ಬಳಿಯಿಂದ, ಆ ಆಶ್ರಯವು ಅವರ ಬಳಿಯಿಂದ ಹೋಯಿತು. ಕರ್ತನು ನಮ್ಮ ಸಂಗಡ ಇದ್ದಾನೆ, ಅವರಿಗೆ ಭಯಪಡಬೇಡಿರಿ. ಹಲ್ಲೆಲೂಯ. ಏನು ಬರ್ತಿದೆ ನೋಡಿ, ಇಲ್ಲಿ ಸ್ಪಷ್ಟವಾಗಿ ಇಲ್ಲಿ ಬರೆದಿರುವಂಥ ದೇವರು ಏನು ಹೇಳ್ತಿದ್ದಾನಂದರೆ, ನೀವಾದರೂ ಎದುರು ತಿರುಗಬೇಡಿರಿ.
ಡೋಂಟ್ ರೆಬಲ್ ಅಗೇನ್ಸ್ಟ್ ದ ಲಾರ್ಡ್. ಕರ್ತನ್ ಏನು ಹೇಳಿದಾನೋ ನನ್ನ ಕಡೆ ನೋಡಿ ಪ್ಲೀಸ್. ಕರ್ತನ್ ಏನು ಹೇಳಿದಾನೋ ಅದಕ್ಕೆ ನೀವು ಎದುರು ತಿರುಗಬೇಡ್ರಿ. ಆ ದೇಶದ ವೈರಿಗಳು ನೋಡಿ ಹೆದರಬೇಡ್ರಿ. ಅವರೆಲ್ಲರೂ ಏನಾಗಿದ್ದಾರಂತೆ? ನಮಗೆ ರೊಟ್ಟಿಯಾಗಿರುವರು. ಎಲ್ಲರೂ ಹೇಳಿರಿ, ವೈರಿಯೋ. ಗಟ್ಟಿಯಾಗಿ ಹೇಳ್ರಿ, ವೈರಿಯೋ ನನಗೆ ಆಹಾರವೋ ರೊಟ್ಟಿಯೋ ಆಗಿದ್ದಾನೆ. ಹಲ್ಲೆಲೂಯಾ. ನನ್ನ ವೈರಿ ನನಗೆ ರೊಟ್ಟಿ ಆಗಿದ್ದಾನೆ. ರೊಟ್ಟಿ ಕಂದ್ರೆ ತಿನ್ನಬೇಕು, ಅಳ್ಕೊಂತ ಕೊಂದಿರಬಾರ್ದು. ಹಲ್ಲೆಲೂಯಾ. ಮತ್ತು ಏನು ಬರೆಯಲ್ಪಟ್ಟಿದೆ ಅಂದರೆ ಅವರ ಆಶ್ರಯವು ಅವರಿಂದ ತೊಲಗಿ ಹೋಗಿದೆ. ದೇರ್ ಡಿಫೆನ್ಸಸ್ ಆರ್ ಬ್ರೋಕನ್ ಡೌನ್. ಅವನಿಗೆ ಆಶ್ರಯವೇ ಇಲ್ಲ. ನಾನು ನಿಮ್ಮ ಸಂಗಡ ಇದ್ದೀನಿ, ನೀವು ಅವರಿಗೆ ಭಯಪಡಬೇಡ್ರಿ. ಪಕ್ಕದಲ್ಲಿದ್ದು ನೋಡಿ ಹೇಳ್ರಿ, ನಿನ್ನ ಪರಿಸ್ಥಿತಿಗೆ ಭಯಪಡಬೇಡ. ಅವ್ರ ಕಡೆ ನೋಡ್ರಿ, ನನ್ನ ಕಡೆ ನೋಡ್ಬೇಡ್ರಿ. ಅವ್ರು ನೋಡಿ ಹೇಳ್ರಿ, ನಿನ್ನ ಪರಿಸ್ಥಿತಿಗೆ ಭಯಪಡಬೇಡ, ನಿನ್ನ ಅನಾರೋಗ್ಯಕ್ಕೆ ಭಯಪಡಬೇಡ, ನಿನ್ನ ಆರ್ಥಿಕ ಪರಿಸ್ಥಿತಿಗೆ ಭಯಪಡಬೇಡ. ನಮ್ಮ ವೈರಿಗಳು ನಮಗೆ ಆಹಾರವಾಗಿದ್ದಾರೆ. ಮತ್ತಾಯಿ 6:11 ನನ್ನ ಅನುದಿನದ ಆಹಾರವನ್ನು ಈ ದಿನ ನಮಗೆ ದಯಪಾಲಿಸು. ಅವರು ರೊಟ್ಟಿಯಾಗಿದ್ದಾರೆ, ನಮಗೆ ಅವರು ಆಹಾರವಾಗಿದ್ದಾರೆ. ಕರ್ತನು ತನ್ನ ಜನರಿಗೆ ಪ್ರತಿದಿನ ರೊಟ್ಟಿಯನ್ನು, ಆಹಾರವನ್ನು ಅನುದಿನ, ಅಂದರೆ ಅನುದಿನ ನಾವು ವೈರಿಗಳನ್ನು ಜಯಿಸ್ತೇವೆ, ಅನುದಿನ ನಮ್ಮ ಪರಿಸ್ಥಿತಿಗಳನ್ನು ಜಯಿಸ್ತೇವೆ, ಅನುದಿನ ನಮ್ಮ ಎಲ್ಲ ಪರಿಸ್ಥಿತಿಗಳ ಮೇಲೆ ಜಯ ಉಂಟು. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಜಯ ಉಂಟು, ಜಯ ಉಂಟು, ಜಯ ಉಂಟು, ನನಗೆ ಜಯ ಉಂಟು, ಜಯ ಉಂಟು, ಜಯ ಉಂಟು. ಏನೇನು ಕಷ್ಟ ಬಂದರೂ ನನಗೇನು ಚಿಂತೆ ಇಲ್ಲ. ಏನೇನು ಕಷ್ಟ ಬಂದರೂ ನನಗೇನು ಚಿಂತೆ ಇಲ್ಲ. ಯಾರೇನು ಹೇಳಿದರು, ಯಾರೇನು ಹೇಳಿದರು, ನಾ ಸೋತು ಹೋಗಲಾರೆ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಚೆನ್ನಾಗಿದೆ ಅಲ್ಲ ಸ್ತುತಿ ಮಾಡೋದು? 10ವರೆಗೆ ಬರ್ರಿ, ಚೆನ್ನಾಗಿ ಎಲ್ಲ ಬಹಳಷ್ಟು ಟೈಮ್ ಇರ್ತೈತೆ ಎಲ್ಲರಿಗೆ. ಹಲ್ಲೆಲೂಯಾ. ಅನುದಿನದ ಆಹಾರವನ್ನು ನಮಗೆಂದು ದಯಪಾಲಿಸು. ಕೀರ್ತನೆ 23:5 ನನ್ನ ವೈರಿಗಳ ಎದುರಿನಲ್ಲಿ ನನ್ನ ಮುಂದೆ ಮೇಜನ್ನು ಸಿದ್ಧ ಮಾಡಿರಿತಿ. ನೀನು ನನ್ನ ತಲೆಯನ್ನು ಎಣ್ಣೆಯಿಂದ ಅಭಿಷೇಕಿಸಿತಿ, ನನ್ನ ಪಾತ್ರೆಯು ತುಂಬಿ ಹೊರಸುತ್ತದೆ. ವೈರಿಗಳ ಮುಂದೆ, ನಿಮ್ಮನ್ನು ಎದುರಿಸುವ ಪರಿಸ್ಥಿತಿಗಳ ಮುಂದೆ, ನನ್ನ ಕಡೆ ನೋಡಿ ಪ್ಲೀಸ್, ನಿಮ್ಮ ಪರಿಸ್ಥಿತಿಗಳ ಮುಂದೆ, ನಿನ್ನ ಕಾಡುವ ಕಷ್ಟ, ತೊಂದರೆ, ವೇದನೆ ಮುಂದೆ ಕರ್ತನು ನಮಗೆ ಒಂದು ಮೇಜನ್ನು ಸಿದ್ಧಪಡಿಸಿದ್ದಾನೆ. ಆ ಮೇಜಿನಲ್ಲಿ ರಕವಾದಂತಹ ಭೋಜನ, ನಾಲಿಗೆಯಲ್ಲಿ ನೀರು ಸುರಿಸುವಂತೆ ಇರುವಂತಹ ರುಚಿಕರವಾದಂತಹ ಭೋಜನ ಇಟ್ಟಿದ್ದಾನೆ. ಅಳುಕೊಂತ ಕುಂದಿದಿ, ತಲೆನೋವು, ಹೊಟ್ಟೆ ನೋವು, ಸೊಂಟೆ ನೋವು ಅಂದೇಳಿ ಆ ಮೇಜಿನಲ್ಲಿರುವಂಥ ಸಂಗತಿಗಳನ್ನು ನೋಡಿದಾಗ ಆ ಸಂಗತಿಗಳು ಗುರ್ತಾಗೋದಿಲ್ಲ. ಗತ ಕೆಲವು ತಿಂಗಳುಗಳಿಂದ ದೇವರು ನನ್ನ ಹತ್ರ ಮಾತಾಡ್ತಿರುವಂಥ ಒಂದು ವಿಷಯ ಏನೆಂದರೆ, ಯಾವಾಗ ನೀನು ನಿನ್ನ ಪರಿಸ್ಥಿತಿ, ನಿನ್ನ ಸಮಸ್ಯೆ ದೊಡ್ಡದು ಅಂದ್ಕೊಂತೀಯೋ, ನಿನ್ನ ದೇವರು ಎಷ್ಟು ದೊಡ್ಡವನಿದ್ದ ಎಂಬುದಾಗಿ ನಿನಗೆ ತಿಳುವಳಿಕೆ ಇಲ್ಲ. ಅದು ಎಂಥ ದೊಡ್ಡ ಪರಿಸ್ಥಿತಿ ಆಗಿದ್ರು ಕೂಡ ನನ್ನ ಯೇಸುಕ್ಕಿಂತ ಅದು ದೊಡ್ಡದಲ್ಲ. ಪರಲೋಕ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ. ಇದುವರೆಗೆ ವಿಜ್ಞಾನಿಗಳು ಚಂದ್ರಮಂಡಲ ಅಲ್ಲಿ ಇಲ್ಲಿ ಹೋಗಿದ್ದಾರೆ, ಭೂಮಿಗೆ ಆಕಾಶಕ್ಕೂ ಎಷ್ಟು ಅಂತರವಿದೆ ಎಂಬುದಾಗಿ ಒಬ್ಬನೂ ಕಂಡುಹಿಡಿದಿಲ್ಲ. ಅಂತ ದೊಡ್ಡ ದೇವರ ಮುಂದೆ ನಿಮ್ಮ ಚಿಕ್ಕ ಸೊಂಟೆ ನೋವು, ಬೆಂಡು ನೋವು, ಏನೋ ಕ್ಯಾನ್ಸರ್ ನಡುಗಿ ಹೋಗ್ಬೇಕು ಆತನ ಮುಂದೆ. ನಮ್ಮ ಮಧ್ಯದಲ್ಲಿ ಆತನು ಸಂಚರಿಸ್ತಾ ಇದ್ದಾನೆ. ಪ್ರತಿ ಒಂದು ಸಾಲ್ ಮಧ್ಯದಲ್ಲಿ ಕರ್ತನ ನಡೀತಾ ಇದ್ದಾನೆ. ಆತನ ಶಕ್ತಿ ಅಲ್ಲಿದೆ, ಆತನ ಸನ್ನಿಧಿ ಇದೆ. ನಂಬಿಕೆಯಿಂದ ಆತನ ವಸ್ತ್ರದ ತುದಿಯನ್ನು ನೀನು ಮುಟ್ಟು, ನಿಂದ ಎಂಥ ರೋಗವಾಗಿದ್ರು ಕೂಡ ಅದು ವಾಸಿಯಾಗೋದನ್ನು ನೀನು ಕಾಣ್ತಿ. ಹಿಂದೆ ಆತನು ಗುಣಪಡಿಸ್ತಾನೆ.
ಬಂದ ರೀತಿಯಲ್ಲಿ ನೀನು ವಾಪಸ್ ಹೋಗೋದಿಲ್ಲ. ನಿನ್ನ ಬಿಡುಗಡೆಯನ್ನು ಹೊಂದಿಕೊಂಡು ನಿನ್ನ ವ್ಯಾಪಾರವಾಗಿರಲಿ, ನಿನ್ನ ಕೆಲಸವಾಗಿರಲಿ, ಕುಟುಂಬದ ಸಮಸ್ಯೆ ಆಗಿರಲಿ, ಪ್ರತಿ ಒಂದರಲ್ಲಿ ಬಿಡುಗಡೆ ನಾಯಕ ಜಯವನ್ನು ಕೊಟ್ಟನು, ನನ್ನಲ್ಲಿ ಇರುವನು. ಓ ಎಂತ ಆನಂದ! ಹಲ್ಲೆಲೂಯಾ, ಆಮೆನ್. ವೈರಿಗಳ ಮುಂದೆ ನಮಗೆ ಒಂದು ಔತಣ ಸಿದ್ಧವಿದೆ. ಸಾಕು, ನಿಮ್ಮ ದುಃಖವು ಸಂತೋಷವಾಗುವುದು, ಕಳವಳ ಕಣ್ಣೀರು ಎಲ್ಲ ಮರೆಯಾಗುವುದು, ಕಳವಳವೇ ಬೇಡ, ಯೇಸು ಕೈ ಬಿಡಲಾರ, ಯುಗದ ಸಮಾಪ್ತಿ ತನಕ ನಿನ್ನ ಸಂಗಡ ಇದ್ದೇನೆಂದಾನೆ. ಆಮೆನ್, ಹಲ್ಲೆಲೂಯಾ. ಗಮನ ಕೊಟ್ಟು ಕೇಳಿ ಪ್ರಿಯರೇ, ಎಂಥ ಪರಿಸ್ಥಿತಿ ಇದ್ದರೂ ಕೂಡ ದೇವರ ವಾಗ್ದಾನ, ದೇವರ ಮಾತಿನ ಕನ್ನಡಿಕೆಯಿಂದ ಆ ಪರಿಸ್ಥಿತಿಯನ್ನು ನೋಡು, ಅದು ಚಿಕ್ಕದಾಗಿ ಕಾಣ್ತದೆ, ಚಿಕ್ಕದಾಗಿ ಕಾಣ್ತದೆ. ನಮ್ಮ ಭವಿಷ್ಯತ್ತು ಯಾವ ಸರ್ಕಾರ ಮೇಲೆ ಇಲ್ಲ. ನೀವು ಎಷ್ಟು ಫಿಕ್ಸೆಡ್ ಡಿಪಾಸಿಟ್ ಮಾಡಿದ್ರಿ, ಎಷ್ಟು ಬಡ್ಡಿ ಬರ್ತದೆ, ಎಷ್ಟು ಪೆನ್ಷನ್ ಬರ್ತದೆ, ಅದರ ಮೇಲೆ ಹಾತ್ಕೊಂಡಿಲ್ಲ. ಕರ್ತನು ಮಾಡಿದ ವಾಗ್ದಾನಗಳ ಮೇಲೆ ನನ್ನ ಭವಿಷ್ಯತ್ತು, ನಮ್ಮ ಭವಿಷ್ಯತ್ತು ಹಾತ್ಕೊಂಡಿದೆ. ನನಗೆ ಸಮಸ್ಯೆಗಳಿಲ್ವಾ? ನನಗೆ ಚಿಂತೆಗಳಿಲ್ಲವಾ? ಬೇಕಂದ್ರೆ ನಿಮ್ಮಂಗೆ ನಾನು ಚಿಂತೆ ಮಾಡ್ಕೊಂಡಿರ್ಬೋದು. ಆದರೆ ಒಂದನ್ನು ಏನು ಮಾಡ್ತೀನಿ ಅಂದರೆ, ವಾಕ್ಯ ವಾಗ್ದಾನ ಎಂಬ ಕನ್ನಡಿಕೆಯಿಂದ ನೋಡಿದಾಗ ಅದು ಕಾಣಲ್ಲ, ಚಿಕ್ಕದಾಗಿ ಕಾಣ್ತದೆ, ಅದು ಕಾಣಲ್ಲ. ನನ್ನ ಸಮಸ್ಯೆ ಕಾಣಲ್ಲ. ಯಾಕಂದರೆ ನನ್ನ ಯೇಸು ದೊಡ್ಡವನಾಗಿದ್ದಾನೆ. ಅಳೋದನ್ನು ನಿಲ್ಲಿಸಿಬಿಡು, ಎದ್ದೇಳು, ನಿನ್ನ ಆಯುಧಗಳನ್ನು ಧರಿಸಿಕೊಂಡು ಲೋಕವನ್ನು ಸ್ವಾಧೀನ ಮಾಡಿದು. ಕ್ರಿಸ್ತನ್ಗೋಸ್ಕರ ಸಭೆ ತುಂಬಿ ತುಳ್ಕೋಬೇಕು. ಪಕ್ಕದಲ್ಲಿರುವ ಒಂದು ಖಾಲಿ ಚೇರ್ಗೋಸ್ಕರ ನಿಮ್ಮ ಕಣ್ಣೀರು ಇರಬೇಕು. ಯಾಕಂದ್ರೆ ಇಲ್ಲಿ ಇರಬೇಕಾಗಿದ್ದ ಆತ್ಮ ಇವತ್ತಿಲ್ಲ, ಎಲ್ಲಿದೆಯೇನೋ ಗೊತ್ತಿಲ್ಲ. ಮನಸ್ಸು ಮುರಿಬೇಕು ಪ್ರಿಯರೇ, ಮನಸ್ಸು ಮುರಿಬೇಕು. ಸ್ತೋತ್ರ. ನಾವು ಚೆನ್ನಾಗಿದ್ದೇವೆ, ಆದರೆ ಪಕ್ಕದವ್ರ ಬಗ್ಗೆ ಏನು? ಎಲ್ಲ ವಾಗ್ದಾನಗಳಿಗೆ ಹೌದು ಎಂದು ಹೇಳಿದರೆ ನಮ್ಮ ಭವಿಷ್ಯದಲ್ಲಿ ನಾವು ಜಯವನ್ನು ಅನುಭವಿಸ್ತೇವೆ. 2 ಕೊರಿಂಥಿ 1:20 ಬರೆದಿದೆ, ದೇವರು ಎಷ್ಟೇ ವಾಗ್ದಾನಗಳನ್ನು ಮಾಡಿದರೂ ಕೂಡ ನಮ್ಮ ಮೂಲಕ ದೇವರಿಗೆ ಮಹಿಮೆಯಾಗುವಂತೆ ದೇವರ ಎಲ್ಲ ವಾಗ್ದಾನಗಳು ಆತನಲ್ಲಿ ಹೌದೂ ಆಗಿದೆ, ಆತನಲ್ಲಿ ಆಮೇನ್ ಆಗಿದೆ. ಎಲ್ಲರೂ ನನ್ನ ಕಡೆ ನೋಡಿ ಹೇಳ್ರಿ, ದೇವರ ಎಲ್ಲ ವಾಗ್ದಾನಗಳು, ಎಲ್ಲರೂ ಹೇಳ್ಬೇಕು, ಎಲ್ಲ ವಾಗ್ದಾನಗಳು. ಹಿಂದೆ ಕುಂತವ್ರು, ಎಲ್ಲ ವಾಗ್ದಾನಗಳು ಯಾವಾಗಲೂ ಹೌದು ಆಗಿದೆ. ಹೌದು ಇಲ್ಲ ಅಲ್ಲ, ಹೌದೇ ಆಗಿದೆ. ಪಕ್ಕದಲ್ಲಿದ್ದವ್ರು ನೋಡಿ ಹೇಳು, ಹೌದೇ ಆಗಿದೆ, ಆಮೇನ್ ಆಗಿದೆ. ಹಲ್ಲೆಲೂಯಾ. ಬೈಬಲ್ ತುಂಬಾ ವಾಗ್ದಾನಗಳಿದೆ. ಎಲ್ಲ ವಾಗ್ದಾನಗಳು ಹೌದು ಆಗಿದೆ. ಹೌದು ಇಲ್ಲ ಅಲ್ಲ, ಹೌದು ಆಗಿದೆ. ನಂಬಬೇಕಷ್ಟೇ. ನಂಬಿದರೆ ಅದು ಆಗ್ತದೆ, ನಿಮಗೆ ನಂಬಿದರೆ ಆಗ್ತದೆ. ಪ್ರಿಯರೇ, 12 ಮಂದಿ ಗೂಢಾಚಾರಿಗಳನ್ನು ಯೋಶುವ ಕಳಿಸಿದ. ಅರಣ್ಯಕಾಂಡ 13 ಜಸ್ಟ್ ಬರ್ಕೊಳ್ರಿ, ಅದರಲ್ಲಿಲ್ಲ, ನನ್ನ ಕಡೆ ನೋಡಿ. 12 ಮಂದಿಯನ್ನು ಕಳಿಸಿದಾಗ 12 ಮಂದಿ ವಾಪಸ್ ಬಂದರು. 10 ಮಂದಿ ಹೇಳಿದ್ದು ಕರೆಕ್ಟು, ಅವ್ರು ಹೇಳಿದ್ದು ಸುಳ್ಳು ಅಂತ ಇಲ್ಲ. ಅವ್ರೇನಂತಾರೆ, ಆ ಊರು ಚೆನ್ನಾಗಿದೆ, ಅಲ್ಲಿರುವಂಥ ಬೆಲೆ ಎಲ್ಲ ಚೆನ್ನಾಗಿದೆ, ಹಣ್ಣೆಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಆದರೆ ಅಲ್ಲಿ ಉನ್ನತ ಪುರುಷರಿದ್ದಾರೆ, ದೊಡ್ಡ 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 ವೈರಿಗಳಿದ್ದಾರೆ. ಅವ್ರು ಹೇಳಿದ್ದು ಕರೆಕ್ಟು ಅಂಥವರಲ್ಲಿದ್ದಾರೆ. ಆದರೆ ಇವರಿಬ್ಬರು ಯೆಹೋಶುವ ಮತ್ತು ಕಾಲೇಬು, ಅವರಲ್ಲಿ ಒಂದು ಬೇರೆ ಥರವಾದ ಆತ್ಮ, ಅವರಲ್ಲಿ ಬೇರೆ ಥರವಾದಂಥ ಒಂದು ದೃಶ್ಯ. 12 ಮಂದಿ ಅದೇ ಸಮಸ್ಯೆಯನ್ನು ನೋಡಿದರು. ಆದರೆ ಇಬ್ಬರು, ಯೆಹೋಶುವ ಕಾಲೇಬ್ ಏನು ಮಾಡಿದರು, ದೇವರ ವಾಗ್ದಾನ ಎಂಬ ಕನ್ನಡಿಕೆಯಿಂದ ನೋಡಿದಾಗ ಅವ್ರೇನು ಹೇಳಿದರು, ಅಲ್ಲಿ ಉನ್ನತ ಪುರುಷರಿದ್ದಾರೆ, ದೊಡ್ಡವರಿದ್ದಾರೆ. ಆದರೆ ದೇವರು ನನ್ನ ಕಡೆ ಇದ್ದಾಗ ನನ್ನನ್ನು ಎದುರಿಸುವವನು ಯಾರು? ನಾನು ಅವರನ್ನು ಓಡಿ ಓಡಿ ಅಟ್ಟಿಸಲಿಂದ ನಾನು ಓಡಿಸ್ತೇನೆ ಎಂಬುದಾಗಿ. ಯಾಕೆ? ದೇವರ ಕನ್ನಡಿಯಿಂದ ನೋಡಿದರು.
ಇಲ್ಲಿ ಎಷ್ಟು ಜನ ಇದ್ರಿ ಇವತ್ತು ಬೆಳಗ್ಗೆ ನೀವು ಹೇಳ್ತೀರಿ, ಪಾಸ್ಟ್ರೇ ನಾನು ದೇವರ ವಾಗ್ದಾನದ ಕನ್ನಡಿಕಿಂದ ನೋಡ್ತೀನಿ ಎಂದು ಹೇಳುವರು, ಅಂಥವ್ರು ಮಾತ್ರ ಕೈ ಎತ್ತಿ ಆತನಿಗೆ ಒಂದು ಹಲ್ಲೆಲೂಯಾ ಹೇಳಿರಿ. ಹಲ್ಲೆಲೂಯಾ. ಎಂಥ ಸಮಸ್ಯೆಗಳಿದ್ರು ಕೂಡ ಬೆಟ್ಟಗಳು ಹಿಮದಂತೆ ಕರಗಿ ಹೋಗುತ್ತದೆ ಆತನ ಮುಂದೆ. ಆತನು ತನ್ನ ವಾಕ್ಯವನ್ನು ಕಳಿಸಿ ಜನರನ್ನು ವಾಸಿ ಮಾಡಿದನು. ಹಲ್ಲೆಲೂಯಾ. ಈಗ ಮುಕ್ತಾಯಕ್ಕೆ ಬರ್ತಾ ಇದ್ದೀನಿ ಸ್ವಲ್ಪ ಹೊತ್ತಲ್ಲಿ. ಗಮನ ಕೊಟ್ಟು ಕೇಳಿರಿ. ಪ್ರಾರ್ಥನೆಯ ಸಮಯದಲ್ಲಿ ಅದ್ಭುತಗಳು ಆಗ್ಲಿಕ್ಕಿದೆ ನಿಮ್ಮ ಜೀವನದಲ್ಲಿ, ಸ್ವಸ್ಥತೆಗಳಾಗಲಿಕ್ಕಿದೆ. ಏನೇನು ಸಂಗತಿಗಳಿದೆಯೋ ಗೊತ್ತಿಲ್ಲ, ಎಲ್ಲದರಿಂದ ಬಿಡುಗಡೆ ನಾನು ಯೇಸು ಕೊಡ್ಲಿಕ್ಕಿದ್ದಾನೆ. ಲೂಕ 1:37. ಕಾರಣ ನಮ್ಮ ದೇವರಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಎಲ್ಲರೂ ನನ್ನಿಂದ ಹೇಳ್ರಿ, ಯಾಕಂದರೆ ನನ್ನ ಕಡೆ ನೋಡಿ ಹೇಳ್ರಿ ಎಲ್ಲರೂ, ಯಾಕಂದರೆ ನನ್ನ ದೇವರಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಗಟ್ಟಿಯಾಗಿ ಹೇಳ್ರಿ, ಕಾರಣ ಯಾಕಂದ್ರೆ ನನ್ನ ದೇವರಿಗೆ, ಕೈ ಎತ್ತಿ ಕೂಡ ಹೇಳ್ಬೋದು ಪರವಾಗಿಲ್ಲ, ಯಾಕಂದರೆ ನನ್ನ ದೇವರಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಯಾರು, ಒಂದು ನಿಮಿಷ ಯಾರಿದೇನು ಹೇಳಿದ್ರು ಗೊತ್ತಾ? ಒಂದು ಹೆಂಗಸು, ಆಕೆ ಚರಿತ್ರೆಯನ್ನು ಸ್ವಲ್ಪದಾಗಿ ಹೇಳಿ ನಾವು ಪ್ರೇಯರ್ ಮಾಡಿ ಮುಗಿಸ್ಬಿಡೋಣ. ಒಂದು ಹೆಂಗಸು, ಕನ್ಯೆ, ಮದುವೆ ನಿಶ್ಚಿತಾರ್ಥ ಆಗಿದೆ. ನಿಶ್ಚಿತಾರ್ಥ ಆಗಿದ್ರೆ ಅವ್ರನ್ನ ಕೇಳಬೇಕು, ಎಷ್ಟು ಸಂತೋಷವಾಗಿರ್ತಾರೆ. ಅವ್ರ ಫೋನ್ಗಳು ಯಾವಾಗಲೂ ಸಿಗೋದಿಲ್ಲ, ಯಾಕೆ ಒಬ್ರಿಗೊಬ್ಬರು ಮಾತಾಡ್ಕೊತಿರ್ತಾರೆ. ನೀವು ಕರೆದಿರುವ ಚಂದಾದಾರರು ವ್ಯಸ್ತರಾಗಿದ್ದಾರೆ, ದ ಲೈನ್ ಯುವರ್ ಕಾಲಿಂಗ್ ಇಸ್ ಬಿಸಿ. ಸ್ತೋತ್ರ. ಇಷ್ಟು ಸಂತೋಷವಾಗಿ ಆನಂದವಾಗಿ ಇರುವಾಗ ದೇವರು ಬಂದು ప్రవేశిస్తాನೆ. మీ మాటలో చెప్పాలంటే దేవుడు సీన్లో దిగినాడు. ಏನಾಯ್ತು? ದೇವರು ಬಂದು ಹೇಳ್ತಾನೆ, ನೀನು ಗರ್ಭಿಣಿ ಆಗುವಿ, ನಿನಗೊಂದು ಮಗು ಆಗ್ತದೆ, ಆತನ ಹೆಸರು ಯೇಸು ಅಂತ ಇಡಬೇಕು. ಆಕೆ ಹೇಳಿದ್ದು, ಇದು ಹೇಗೆ ಸಾಧ್ಯ? ಪ್ರಿಯರೇ, ಇವತ್ತು ನೀವು ಬ್ಯುಸಿಯಾಗಿ ನಿಮ್ಮ ಕೆಲಸದಲ್ಲಿ ಮಗ್ನರಾಗಿದ್ರ, ಗೆಟ್ ರೆಡಿ, ಸಿದ್ಧರಾಗಿರಿ. ದೇವರ ದೈವಿಕ ಪ್ರವೇಶ ಆಗಲಿಕ್ಕಿದೆ. ನಿಮ್ಮ ದಿನ ನಿತ್ಯದ ಚಟುವಟಿಕೆಗಳಲ್ಲಿ ಆತ ನಿಮ್ಮನ್ನು ನಿಲ್ಲಿಸಲಿಕ್ಕಿದ್ದಾನೆ. He is going to interrupt you. ದೈವಿಕ ಒಂದು ಪ್ರವೇಶ ಆಗಲಿಕ್ಕಿದೆ. ಆಕೆ ಹೇಳಿದ್ಲು, ಇದು ಹೇಗೆ ಸಾಧ್ಯ? ದೇವರು ಏನು ಹೇಳ್ತಾನಂದ್ರೆ ಆಕೆಗೆ 36ನೇ ವಾಕ್ಯ, ಇಗೋ ಬಂಜೆ ಎಂದು ಕರೆಯಲ್ಪಟ್ಟವಳು ತನ್ನ ಮುಪ್ಪಿನ ಪ್ರಾಯದಲ್ಲಿ 6ನೇ ತಿಂಗಳು ಗರ್ಭಿಣಿಯಾಗಿದ್ದಾಳೆ. ನನ್ನ ಕಡೆ ನೋಡಿ ಎಲ್ಲರೂ. ದೇವರು ಏನು ಹೇಳ್ತಿದ್ದಾನಂದರೆ, ನಿನಗೆ ಆಶ್ಚರ್ಯವಾಗ್ತಾ ಇದೆಯಾ? ಅವಳ ಸ್ವಂತ ಸಹೋದರಿ, ಮರಿಯಳ ಸಹೋದರಿ ಎಲಿಜಬೆತ್ ಅಂದಿದ್ಲು, ಮುಪ್ಪಿನ ವಯಸ್ಸು, ಪ್ರಪಂಚವಲ್ಲ ಹೇಳಿತು ಆಕಿ ಬಂಜೆ, ಆಕಳಿಗೆ ಮಕ್ಕಳಾಗಲ್ಲ. ಇವತ್ತು ಪ್ರಪಂಚ ನಿಮ್ಮ ಕುರಿತಾಗಿ ಏನು ಹೇಳ್ತಾ ಇದೆ? ಪರಿಸ್ಥಿತಿ ನಿಮ್ಮ ಕುರಿತಾಗಿ ಏನು ಹೇಳ್ತಾ ಇದೆ? ಸನ್ನಿವೇಶಗಳು ನಿಮ್ಮ ಕುರಿತು ಏನು ಹೇಳ್ತಾ ಇದೆ? ಬರೀ ಮಕ್ಕಳ ವಿಷಯದಲ್ಲ, ನಿಮ್ಮ ಕೆಲಸ, ನಿಮ್ಮ ವ್ಯಾಪಾರ, ನಿಮ್ಮ ಒಂದು ಕುಟುಂಬದ ವಿಷಯ, ನಿಮ್ಮ ಮಕ್ಕಳ ಒಂದು ರಕ್ಷಣೆ, ಅಥವಾ ನಿಮ್ಮ ಮಕ್ಕಳಿಗೆ ಮದುವೆ ಆಗ್ತಲ್ಲ, ಅದು ಏನೇ ಸಮಸ್ಯೆ ಆಗಿರಲಿ, ಪ್ರಪಂಚ ಹೇಳ್ತಾ ಇದೆ ನಿಮ್ಮ ಕತೆ ಮುಗಿದಿದೆ, ಕಥಮ್ ಕಲಾಸ್ ಫಿನಿಶ್ ಕ್ಲೋಸ್ ಎಂದು ಹೇಳ್ತಾ ಇದೆಯಾ? ಬಂಜೆ ಎಂದು ಇಡೀ ಲೋಕವಾಕ್ಯನ ಕರೆದಾಗ ಆಕಿ ಗರ್ಭ ಧರಿಸಿಕೊಂಡು ಈಗ 6 ತಿಂಗಳು ಗರ್ಭಿಣಿಯಾಗಿದ್ದಾಳೆ. ಕಾರಣ ನನ್ನ ದೇವರಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಎಲ್ಲರೂ ಹೇಳ್ರಿ, ಕಾರಣ. ಗಟ್ಟಿಯಾಗಿ ಹೇಳ್ರಿ, ಕಾರಣ ನನ್ನ ದೇವರಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಕಾರಣ ಗಟ್ಟಿಯಾಗಿ, ನನ್ನ ದೇವರಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಮರಿಯಳು ಕೇಳಿದ್ದು, ಸ್ವಾಮಿ ಇದು ಹೇಗೆ ಸಾಧ್ಯಪ್ಪ? ಇದು ಹೇಗೆ ಸಾಧ್ಯ? ನಾನು ಕನ್ಯೆಯಾಗಿದ್ದೀನಿ, ಯಾವ ಪುರುಷನನ್ನು ಅರಿತಿಲ್ಲ ಇನ್ನು, ಇದು ಹೇಗೆ ಸಾಧ್ಯ? ಇವತ್ತು ನೀವು ಹಂಗೆ ಕೇಳ್ತಾ ಇದ್ದೀರಾ, ಇದು ಹೇಗೆ ಸಾಧ್ಯ? ಕರ್ತನ ಹೇಳ್ತಾನೆ, ನನಗೆ ಅಸಾಧ್ಯ ಯಾವುದಿಲ್ಲ. ಸ್ವಾಮಿ, ನನ್ನ ಭೂಮಿ ಎಲ್ಲ ಕೇಸಲ್ಲಿ ಹೋಗ್ಬಿಟ್ಟೈತೆ, ನನ್ನ ಕೆಲಸದಿಂದ ನಾನು ತೆಗೆದುಬಿಟ್ಟಿದ್ದಾರೆ, ನನ್ನ ವ್ಯಾಪಾರ ಮುಚ್ಕೊಂಡು ಹೋಗಿದೆ, ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಇಷ್ಟು ವರ್ಷ ಕಾಯ್ತಾ ಇದ್ದೀನಿ, ವಯಸ್ಸು ಏರ್ತಾ ಇದೆ, ಮದುವೆ ಆಗ್ತಾ ಇಲ್ಲ.
ಮದುವೆ ಆಗಿದೆ, ಮಕ್ಕಳಾಗ್ತಾ ಇಲ್ಲ, ರೋಗ ಬಿಟ್ಟು ಹೋಗ್ತಾ ಇಲ್ಲ, ನನ್ನ ಗಂಡ ರಕ್ಷಣೆ ಹೊಂದಿಲ್ಲ, ಹೆಂಡತಿ ರಕ್ಷಣೆ ಹೊಂದಿಲ್ಲ, ಮಕ್ಕಳು ರಕ್ಷಣೆ ಹೊಂದಿಲ್ಲ, ತಪ್ಪಾದ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ, ಏನು ಮಾಡಬೇಕೆಂಬುದಾಗಿ ನನಗೆ ಗೊತ್ತಾಗ್ತಾ ಇಲ್ಲ. ಇದು ನೀವಂತೀರಿ ಎಲ್ಲ ಸಾಧ್ಯ ಅಂತ ಹೇಳಿ, ಇದು ಹೇಗೆ ಸಾಧ್ಯ? ದೇವರು ಏನು ಹೇಳ್ತಾರೆ ನೋಡ್ರಿ, 38ನೇ ವಾಕ್ಯ. ಪವಿತ್ರಾತ್ಮನು ನಿನ್ನ ಮೇಲೆ ಬರುವನು, ಮಹೋನ್ನತನ ಶಕ್ತಿಯೋ ನಿನ್ನನ್ನು ಆವರಿಸಿಕೊಳ್ಳುತ್ತದೆ. ಪವಿತ್ರಾತ್ಮನು ನನ್ನ ಮೇಲೆ ಬರುವನು. ಎಲ್ಲರೂ ಹೇಳ್ರಿ, ಪವಿತ್ರಾತ್ಮನು ನನ್ನ ಮೇಲೆ ಬರುವನು, ಮಹೋನ್ನತನ ಶಕ್ತಿಯೋ ನನ್ನನ್ನು ಆವರಿಸಿಕೊಳ್ಳುವುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಳ್ರಿ, ಯಾವ ರೋಗ ನೆಲ್ಲಿಕ್ಕಾಗ್ತದೆ, ಯಾವ ಸಮಸ್ಯೆ ನೆಲ್ಲಿಕ್ಕಾಗ್ತದೆ? ಯಾಕಂದ್ರೆ ನನ್ನ ದೇವರಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಕಾರಣ ಹೇಳ್ರಿ, ನನ್ನ ದೇವರಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಆಗ ಮರಿಯಳು ಏನು ಮಾಡಿದ್ಲು ಗೊತ್ತಾ? ನನಗೆ ಭಾಳ ಇಷ್ಟ ಅದು. 38ನೇ ವಾಕ್ಯ. ಆಗ ಮರಿಯಳು, ನೋಡು, ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ. ದೇವರ ವಾಕ್ಯಕ್ಕೆ ತನ್ನನ್ನು ತಾನು ಶರಣು ಮಾಡಿಕೊಂಡಳು. ಶಿ ಸರೆಂಡರ್ಡ್. వాక్యానికి లోబడి ತಾನು ವಾಕ್ಯಾనికి ಸಮರ್ಪಿಸಿಕೊಂಡಿ. ಇವತ್ತು ಅನೇಕರಿಗೆ ಸಮರ್ಪಣೆ ಅಂದರೆ ಇಷ್ಟ ಇಲ್ಲ, ಕಷ್ಟ. ಸಮರ್ಪಣೆ ದೇವರು ಯಾಕೆ ಬಯಸ್ತಾನೆ ಗೊತ್ತಾ? ನಮ್ಮ ಸುಖ ದುಃಖವನ್ನು ಹಾಳು ಮಾಡೋಕೆಂಬುದಾಗಿ ಅಲ್ಲ, ನಮ್ಮ ಜೀವಿತದಲ್ಲಿ ಆತನ ಪರಿಪೂರ್ಣ ಶಕ್ತಿ, ಫುಲ್ನೆಸ್ ಆಫ್ ಹಿಸ್ ಪವರ್ ಬರಬೇಕೆಂಬುದಾಗಿ. ಸಮರ್ಪಣೆ ಮಾಡಿಕೊಳ್ಳ್ರಿ, ಸಮರ್ಪಣೆ. ಮರಿಗಳೇನಂದ್ಲು? ಸ್ವಾಮಿ, ನಿನ್ನ ಮಾತಿನ ಮೇರೆಗೆ ನನಗಾಗಲಿ. ದೇವರ ವಾಕ್ಯಕ್ಕೆ ಆಕಿ ಹೌದು ಅಂದಳು. ಗಮನ ಕೊಚ್ಚಿ ಕೇಳಿರಿ, ಈಗ ಪ್ರಾರ್ಥನೆ ಮಾಡಲಿಕ್ಕಿದ್ದೀವಿ. ದೇವರ ಎಲ್ಲ ವಾಗ್ದಾನಗಳು ಹೌದು, ಆಮೇನ್ ಆಗಿದೆ. ಮರಿಯಳು ಕೂಡ ಹೌದು ಅಂದಳು. ದೇವರ ವಾಕ್ಯ ಹೌದು, ಮರಿಯಳು ಹೌದು. ಇಬ್ಬರು ಮೂವರು ನನ್ನ ಹೆಸರಲ್ಲಿ ಒಪ್ಪಿಕೊಂಡು ಪ್ರಾರ್ಥಿಸಿದರೆ ಪರಲೋಕದಿಂದ ಆಗ್ತದೆ. ಹಲ್ಲೆಲೂಯಾ. ಸಿದ್ಧರಾಗಿದ್ದೀರಾ ಪ್ರಾರ್ಥನೆ ಮಾಡಲಿಕ್ಕೆ? ಎದ್ದು ನಿಂತ್ಕೊಳ್ಳೋಣವಾ? ಓ ರಾಶ ಖರಿ ಅಲ್ಲ ಮಜಾಂದರೆ. ನಿಮ್ಮ ಬೈಬಲ್ ಪುಸ್ತಕ ಪಕ್ಕದಲ್ಲಿಡ್ರಿ, ಬ್ಯಾಗ್ ಒಳಗೆ ಅಲ್ಲ, ಪಕ್ಕದಲ್ಲಿಡ್ರಿ, ಆಮೇಲೆ ಇಟ್ಕೊಳ್ಳೋಣ. ನನ್ನ ಕಡೆ ನೋಡ್ರಿ. ಓ ರಲ್ಲ ನಜಾಕೋರಿ. ಎಲ್ಲರೂ ಸ್ವರಗಳನ್ನೆತ್ತಿರಿ. ಯಾರಿಗೆ ಅನ್ಯ ಭಾಷೆಯವರು ನಾನು ಕಣ್ಣು ಮುಚ್ಚಲಿಕ್ಕೆ ಹೇಳಿಲ್ಲ, ಕಣ್ಣು ತೆಗೆದೇ ಪ್ರಾರ್ಥನೆ ಮಾಡ್ರಿ. ಓ ರಲ್ಲ ನಜಾಕೋರಿ ಅಂದರೆ ರೆಬಲ್ಲ ಮಲ್ಲ ನಜಕೋರಿ ಅಂದರೆ ಎಲ್ಲರೂ ಸ್ವರ ಕೇಳಿಸ್ಬೇಕು. ನನಗೆ ಸ್ವರ ಕೇಳಿಸ್ಬೇಕು. ಇವತ್ತು ನಿಮ್ಮ ವೈರಿಗಳು ನಿಮಗೆ ರೊಟ್ಟಿ ಹಾಕ್ತಾರೆ. ಇವತ್ತು ನಿಮ್ಮ ಪರಿಸ್ಥಿತಿ ನಿಮಗೆ ಆಹಾರವಾಗ್ತದೆ. ಇವತ್ತು ನಿಮ್ಮ ಕರ್ತನು ನಿಮಗಾಗಿ ಯುದ್ಧ ಮಾಡುತ್ತಾನೆ. ಇವತ್ತು ನಿಮ್ಮ ಎಲ್ಲ ವೈರಿಗಳು ನಿಮ್ಮ ಮುಂದೆ ಕೆಳಗೆ ಬೀಳುವುದನ್ನು ನೀವು ಕಣ್ಣಾರೆ ಕಾಣುತ್ತೀರಿ. ಪ್ರತಿಯೊಬ್ಬರು ಓ ರಲ್ಲ ನಜಕೋರಿ ಅಂದರೆ ರೆಬರಾಮ ಸ್ವರ ಎಲ್ಲರೂ ಸ್ವರಗಳನ್ನೆತ್ತಿ ಪ್ರಾರ್ಥಿಸಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ಲೀಸ್ ಒಂದು ನಿಮಿಷ ನನ್ನ ಕಡೆ ನೋಡ್ರಿ. ಸಾಂಪ್ರದಾಯಗಳು ಬೇಡ. ಪ್ರಾರ್ಥನೆ ಮಾಡ್ಬೇಕಂದ್ರೆ ಕಣ್ಣು ಮುಚ್ಕೊಂಡು ನಾನು ಹೇಳಿಲ್ಲ. ಕಣ್ಣು ತೆಗೆದು ನನ್ನ ಕಡೆ ನೋಡ್ರಿ, ಕಣ್ಣು ತೆಗೆದು ನನ್ನ ಕಡೆ ನೋಡ್ರಿ. ನನ್ನ ನೋಡ್ತಾ ಇರಿ ನೀವು, ಪ್ಲೀಸ್. ಹಲ್ಲೆಲೂಯಾ. ಪಕ್ಕದಲ್ಲಿದ್ದವ್ರು ನೋಡಿ ಹೇಳ್ರಿ, ನನ್ನ ದೇವರಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಹಲ್ಲೆಲೂಯಾ. ಇವತ್ತು ನಾವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಪಕ್ಕದಲ್ಲಿ ಯಾರಿದ್ದಾರೋ ಅವ್ರ ಕೈ ಹಿಡ್ಕೊಳ್ರಿ, ಅವ್ರಿಗೋಸ್ಕರ ನಾವು ಪ್ರಾರ್ಥಿಸೋಣ. ಪ್ರಿಯರೇ, ಅವರು ಎಂಥ ಸವಾಲಿಂದ ಹಾದು ಹೋಗ್ತಿದಾರೋ ನಮಗೆ ಗೊತ್ತಿಲ್ಲ. ವಿ ಡೋಂಟ್ ನೋ ವಾಟ್ ಈಸ್ ದ ಸಿಚುವೇಶನ್. వాళ్ళ ಪರಿಸ್ಥಿತಿ ఏమో మనకి తెలీదు. ఇంట్లో ఏం పరిస్థితి వదిలిపెట్టి వచ్చినారో తెలీదు. ಮನೆಯಲ್ಲಿ ಏನು ಬಿಟ್ಟು ಬಂದರೋ ನಮಗೆ ಗೊತ್ತಿಲ್ಲ. ಒಬ್ಬಂಟಿಗರಾಗಿರಬೇಡ್ರಿ. ಫೈಂಡ್ ಸಂಬಡಿ. ಬೇಕಂದ್ರೆ ನಿಮ್ಮ ಸ್ಥಳ ಬಿಟ್ಟು ಬೇರೆ ಎಲ್ಲಾದ್ರೂ ಹೋಗ್ರಿ. ಯಾವಾಗಲೂ ಒಂದೇ ಕಡೆ ಚೀಯೋನ್ ಬೆಟ್ಟದಂತೆ ಇರಬೇಡ್ರಿ. ಹೋಗ್ರಿ, ಸ್ವಲ್ಪ ಕದಲಾಡ್ರಿ, ಚಲಿಸಿರಿ. ಬೇರೆ ಯಾರಾದಿದ್ರೆ ಎಂದಿಗೂ ಯಾರು ಕಾಣದೇ ಇದ್ರಲ್ಲ, ಯಾರ ಹತ್ರ ನೀವು ಮಾತಾಡಿದ್ರಲ್ಲ, ನಿಮ್ಮ ಫ್ರೆಂಡ್ಸ್ನು ಬಿಡ್ರಿ. ಬೇರೆ ಯಾವ್ದಾದ್ರು ಹೊಸೊಬ್ಬರನ್ನ ಇಟ್ಕೊಳ್ರಿ, ಅವ್ರಿಗೋಸ್ಕರ ಪ್ರಾರ್ಥಿಸ್ರಿ. ನೀವು ಅವ್ರಿಗಾಗಿ ಪ್ರಾರ್ಥಿಸ್ರಿ. ನಿಮ್ಮ ಜೀವಿತದಲ್ಲಿ ಕರ್ತನ ದೊಡ್ಡ ಕಾರ್ಯವನ್ನು ಮಾಡ್ತಾನೆ. ಕೈ ಹಿಡ್ಕೊಮ್ಮ,
ಪಕ್ಕದಲ್ಲಿದ್ದವ್ರ ಕೈಯಲ್ಲಿ ಹಿಡ್ಕೊಳ್ರಿ. ಓ ರಲ ನಜಾಕೋ ರಿ ಅಂದ ರೇ ಬಲ ನಮ್ಮ. ಈಗ ಎಲ್ಲರೂ ಸ್ವರಗಳನ್ನು ಎತ್ತಿ ಪ್ರಾರ್ಥಿಸಿರಿ. ಅವ್ರಿಗಾಗಿ ನೀವು ಪ್ರಾರ್ಥಿಸಿರಿ, ಅವ್ರಿಗಾಗಿ ನೀವು ಪ್ರಾರ್ಥಿಸಿರಿ. ಓ ರಲ ನಜಾಕೋ ರಿ ಅಮಲ ನಜಾಂದ ರೇ ರೇ ಬಲ ಮಲ ನಜಾಕೋ ರಿ ಅಮ. ಪ್ರತಿಯೊಂದು ಅನಾರೋಗ್ಯ, ಪ್ರತಿಯೊಂದು ಅಸ್ವಸ್ಥತೆ, ಪ್ರತಿಯೊಂದು ಕುಟುಂಬದ ಪರಿಸ್ಥಿತಿ ಕ್ರಿಸ್ತನ ನಾಮದಲ್ಲಿ ಬದಲಾವಣೆ ಆಗಲೇಬೇಕು, ಯೇಸುವಿನ ನಾಮದಲ್ಲಿ. ಕಾರಣ ನಮ್ಮ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಮ್ಮ ದೇವರಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಪರಿಸ್ಥಿತಿಗಳು ಬದಲಾವಣೆ ಆಗ್ತಾ ಇದೆ. ಓ ರ ಲ ನ ಲ ರೇ ಖೋ ರಿ ಅಂದರೆ ರೇ ಬ ಲ ಮಲನ ಸ್ವರಗಳು ಸ್ವರಗಳು ಸ್ವರಗಳು. ಓ ರ ಲ ನ ಮ ಶಾಂದ ರಿ ಅಂದರೆ ಮೇ ಲೌಡ್ ವಾಯ್ಸಸ್. ಎಲ್ಲರೂ ಪ್ರಾರ್ಥಿಸಿರಿ, ಪ್ರಾರ್ಥಿಸಿರಿ, ಪಕ್ಕದಲ್ಲಿದ್ದವರಿಗಾಗಿ ಪ್ರಾರ್ಥಿಸಿರಿ. ಓ ರಬಲನ ಶಖೋ ರಿ ಅಬಲೆ ಮಲನ ಸಖ ರಿ ಅಮಲ ಮಲ ಮಲ ಶಾಂದ ರಿ ಅಂದರೆ ರಬಲ ಮಲನ ಸಖೋ ರಿ ಅಮಲ ಮಮ ಮಮ ಮಮ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಲ್ಲರೂ ಸ್ವರಗಳೆತ್ತಿ ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ. ಎಲ್ಲರೂ ಸೇರಿ ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದ. ಗಟ್ಟಿಯಾಗಿ ಸ್ವರಗಳೆತ್ತಿ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇನಯ್ಯ. ಓ ರಸಂದೆ, ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇನಯ್ಯ. ಆಶಾದನೆ ಆರಾಧನೆ 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 ಆರಾಧನೆ. ಸ್ತೋತ್ರ ಕರ್ತನೆ, ಸ್ತೋತ್ರ ರಾಜ. ಯೇಸು ಕ್ರಿಸ್ತರ ನಾಮದಲ್ಲಿ ಸ್ವಾಮಿ, ಆ ಆತ್ಮನ ಶಕ್ತಿಯು ಪ್ರತಿಯೊಬ್ಬರ ಮೇಲೆ ಆವರಿಸಿಕೊಳ್ಳಲಿ. ಪ್ರತಿ ಪರಿಸ್ಥಿತಿಯಪ್ಪ ಬದಲಾವಣೆ ಆಗಲಿ. ಯಾವ ರೀತಿ ಮರಿಯಳು ತನ್ನನ್ನು ತಾನು ವಾಕ್ಯಕ್ಕೆ ಒಳಮಾಡಿಕೊಂಡಳು, ನಿನ್ನ ವಾಗ್ದಾನಕ್ಕೆ ನಾವು ಒಳಮಾಡಿಕೊಂಡು ಹೌದು ಆಮೇನ್ ಎಂದು ಹೇಳುತ್ತೇವೆ, ಹೌದು ಆಮೇನ್ ಎಂದು ಹೇಳುತ್ತೇವೆ. ಪ್ರತಿ ಪರಿಸ್ಥಿತಿಗಳಲ್ಲಿ ಬದಲಾವಣೆ. ನಮ್ಮ ವೈರಿಗಳು, ನಮ್ಮ ಪರಿಸ್ಥಿತಿಗಳು ನಮಗೆ ಆಹಾರವಾಗುತ್ತಾರೆ. ಯುದ್ಧದಲ್ಲೇ ನೀನು ನಮ್ಮನ್ನು ಬಲಪಡಿಸ್ತಾ ಇದ್ದೀ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಎಲ್ಲರೂ ಬಾಯಿ ತೆಗೆದು ಸ್ತೋತ್ರ ಸಲ್ಲಿರಿ. ಯುದ್ಧವನ್ನು ಗೆದ್ದಿದ್ದೇವೆ, ಯುದ್ಧವನ್ನು ಕರ್ತ ನಮಗಾಗಿ ಗೆದ್ದಿದ್ದಾನೆ. ಓ ರಾಲನ್ನ ಶಕ್ಕರಮ ಕಮಾನ್. ಪ್ರತಿಯೊಬ್ಬರು ಚಪ್ಪಲು ತಟ್ಟುತ್ತಾ ಅದನ್ನೇ ಮಹಿಮೆಪಡಿಸುತ್ತಾ ಯೇಸುವೇ ನಿನಗೆ ಸ್ತೋತ್ರ, 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 ಸ್ತೋತ್ರ. ಹಾಲೆಲೂಯ, 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 ಹಾಲೆಲೂಯ. ಎಲ್ಲರೂ ಗಟ್ಟಿಯಾಗಿ ಸೇರಿ ಒಂದು ಜಯ ಘೋಷದ ಧ್ವನಿಯನ್ನು ಮಾಡೋಣವಾ? 1 2 3 ಹಾಲೆ. ಇನ್ನು ಜೋರಾಗಿ ಹಾಲೆ, ಹಾಲೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದಯಮಾಡಿ ಕೂತ್ಕೊಳ್ಳಿ ಪ್ರಿಯರೇ.